ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಮಾರ್ಚ್ ತಿಂಗಳ 29ನೇ ತಾರೀಕು ಆದಿತ್ಯವಾಸರ ಅಂದರೆ ಭಾನುವಾರ. ಇದು ಶ್ರೀ ಪರಾಭವನಾಮ ಸಂವತ್ಸರದ ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷದ ಏಕಾದಶಿಯ ತಿಥಿ ಇರುವಂತಹ ದಿನ. ಈ ಏಕಾದಶಿಯ ತಿಥಿ ಈ ದಿನ ಬೆಳಿಗ್ಗೆ 8:43 ಇರಲಿದೆ. ನಂತರ ದ್ವಾದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಆಶ್ಲೇಷ ನಕ್ಷತ್ರ. ಇದು ಈ ದಿನ ಅಪರಾಹ್ನ 3:31 ಇರಲಿದೆ. ನಂತರ ಮಖ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಿಷ್ಟಿ ಅಥವಾ ಭದ್ರ. ಇದು ಈ ದಿನ ಬೆಳಿಗ್ಗೆ 7:48 ಇರಲಿದೆ. ನಂತರ ಉತ್ತರ ಕರ್ಣ ಭವ ಆರಂಭ ಆಗುತ್ತೆ. ಈ ದಿನದ ಯೋಗ ಧೃತಿ ಯೋಗ. ಇದು ಈ ದಿನ ಸಂಜೆ 6:18 ಇರಲಿದೆ. ನಂತರ ಶೂಲ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೀನ, ಚಂದ್ರ ಇರುವಂಥ ರಾಶಿ ಕರ್ಕಾಟಕ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಸಂಜೆ 5:04 ಸಂಜೆ 6:35 ಗುಳಿಕ ಕಾಲ ಈ ದಿನ ಅಪರಾಹ್ನ 3:32 ಸಂಜೆ 5:04 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:29 ಮಧ್ಯಾಹ್ನ 2 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಸಂಜೆ 4:58 ಸಂಜೆ 5:47 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12:01 ಮಧ್ಯಾಹ್ನ 12:51 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 1:01 ಮಧ್ಯಾಹ್ನ 2:36 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಚಗೋದಯದಂತೆ ಲಾಭದ ಸಮಯ ಯಾವುದು ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 9:28 ಬೆಳಿಗ್ಗೆ 11 ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ಇನ್ನು ಹಣಕಾಸಿನ ವ್ಯವಹಾರವನ್ನು ಮಾಡುವಂಥವರು, ರಿಯಲ್ ಎಸ್ಟೇಟ್ನಲ್ಲಿ ವ್ಯವಹಾರ ಮಾಡುವಂಥವರು ಈ ಒಂದು ಲಾಭದ ಸಮಯವನ್ನು ಬಳಸಿಕೊಂಡು ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸಿ ಅಥವಾ ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ಪ್ರಯಾಣವನ್ನು ಮಾಡಲಿಕ್ಕೂ ಕೂಡ ಈ ಒಂದು ಸಮಯ ಬಹಳ ಸೂಕ್ತವಾಗಿದೆ. ಇದನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮಗೆ ಒಳ್ಳೆಯ ಅನುಕೂಲತೆಗಳು ಸಿಕ್ಕತ್ತೆ ವ್ಯಾಪಾರದಲ್ಲಿ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:17 ಸೂರ್ಯಾಸ್ತ ಸಂಜೆ 6:30. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಕನ್ಯಾ, ತುಲಾ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ರವಿ ಅಂದರೆ ಸೂರ್ಯ. ಹಾಗಾಗಿ ಈ ರವಿ ರಾಜನೀತಿಗೆ ಮತ್ತೆ ಆಡಳಿತಕ್ಕೆ ಕಾರಕನಾಗಿರುವಂಥವನು. ರಾಜನೀತಿ ಅಂತ ಹೇಳಿದ್ರೆ ರಾಜಕೀಯ ಕ್ಷೇತ್ರದಲ್ಲಿ ಇರುವಂಥವರು ರಾಜಕಾರಣಿಗಳು. ಹಾಗಾಗಿ ಈ ದಿನ ರಾಜಕಾರಣಿಗಳಿಗೆ ತುಂಬ ಅನುಕೂಲಕರವಾಗಿರುವಂತಹ ದಿನ. ನಿಮ್ಮ ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕಾಗಲಿ ಅಥವಾ ನಿಮ್ಮ ಒಂದು ಪ್ರಯಾಣವನ್ನು ಮಾಡಲಿಕ್ಕಾಗಲಿ ಈ ದಿನ ತುಂಬ ಪ್ರಶಸ್ತವಾಗಿದೆ. ಇದನ್ನು ನೀವು ಅನುಸರಣೆ ಮಾಡಬಹುದು ಈ ದಿನ. ಇನ್ನು ವಿಶೇಷವಾಗಿ ಈ ರವಿ ಸರ್ಕಾರಕ್ಕೆ ಕಾರಕ. ಹಾಗಾಗಿ ಸರ್ಕಾರದ ಮಟ್ಟದಲ್ಲಿ ಆಗುವಂತಹ ಕೆಲಸ ಕಾರ್ಯಗಳು ಕೂಡ ಶುಭಕರವಾಗಿ ನಡೆಯುತ್ತೆ. ಅಂದರೆ ಈ ಸರ್ಕಾರಿ ಕೆಲಸಗಳೇನಿದೆ ಬಹಳ ಸ್ಮೂತ್ ಆಗಿ ನಡೆಯುವಂತಹ ಸಂದರ್ಭ ಈ ದಿನದಲ್ಲಿ ಇರುತ್ತೆ. ಇನ್ನು ರವಿ ಪಿತೃಕಾರಕ ಮತ್ತೆ ಪುತ್ರಕಾರಕ.
ಹಾಗಾಗಿ ಈ ದಿನ ತಂದೆ ಮತ್ತೆ ಗಂಡು ಸಂತಾನ ಇದ್ರೆ, ಗಂಡು ಮಕ್ಕಳಿದ್ರೆ ಒಂದು ಅವಿನಾಭಾವ ಸಂಬಂಧ ಏರ್ಪಡುವಂತ ಸಾಧ್ಯತೆ ಈ ದಿನ ಇರುತ್ತೆ. ಹಾಗಾಗಿ ಈ ದಿನ ಕುಟುಂಬಕ್ಕಾಗಿ ಒಗ್ಗಟ್ಟಾಗಿ ದುಡಿಯುವಂಥ ಒಂದು ಮನೋಭಿಲಾಷೆ ಕೂಡ ಈ ದಿನ ಉದ್ಭವ ಆಗುವಂಥದ್ದು. ಇದು ಬಹಳ ವಿಶೇಷ. ಹಾಗಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಾಗಲಿ ಅಥವಾ ನಿಮ್ಮ ಒಂದು ಆರೋಗ್ಯದ ವಿಚಾರದಲ್ಲಾಗಲಿ, ವ್ಯಾಪಾರದ ವಿಚಾರದಲ್ಲೇ, ಇನ್ನು ಸಂಚಾರದ ವಿಚಾರದಲ್ಲೂ ಕೂಡ ನಿಮಗೆ ಅನುಕೂಲತೆಗಳು ಕಂಡು ಬರುತ್ತೆ. ಅದರಲ್ಲೂ ಈ ದಿನ ಇರುವಂತಹ ಗುರು ಹೋರಾದಲ್ಲಿ ನಿಮ್ಮ ಚಟುವಟಿಕೆಗಳನ್ನು ಅಥವಾ ನಿಮ್ಮ ಪ್ರಯಾಣವನ್ನು ಆರಂಭ ಮಾಡಿದ್ರೆ ಅದರಿಂದ ಕೂಡ ನಿಮಗೆ ಉತ್ತಮವಾದಂಥ ಫಲ ಸಿಕ್ಕತ್ತೆ. ಏಕೆಂದರೆ ಈ ದಿನ ಗುರು ಹೋರ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲವನ್ನು ತರುವಂಥ ಹೊರಾದ ಸಮಯ ಇದು. ಹಾಗಾಗಿ ಈ ದಿನ ಗುರು ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 24 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 26 ನಿಮಿಷದವರೆಗೆ, ಇನ್ನು ಸಂಜೆ 6 ಗಂಟೆ 37 ನಿಮಿಷದಿಂದ ಸಂಜೆ 7 ಗಂಟೆ 35 ನಿಮಿಷದವರೆಗೆ, ಇನ್ನು ರಾತ್ರಿ 1 ಗಂಟೆ 23 ನಿಮಿಷದಿಂದ ರಾತ್ರಿ 2 ಗಂಟೆ 21 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂತಹ ಶನಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳೇನಾದರೂ ಆರಂಭ ಆದರೆ ಸ್ವಲ್ಪ ನಿಧಾನ ಆಗುತ್ತೆ. ಈ ಆರಂಭಿಕ ಅಡೆತಡೆಗಳು ಜಾಸ್ತಿ ಶನಿ ಹೋರಾದಲ್ಲಿ ಕೆಲಸ ಪ್ರಾರಂಭ ಆದಾಗ. ಹಾಗಾಗಿ ಸ್ವಲ್ಪ ನಿಮ್ಮ ಆರಂಭಿಕ ಸಮಯ ಶನಿ ಹೋರಾದಲ್ಲಿ ಇರದಂತೆ ನೋಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಫಲಿತಾಂಶಗಳು ಕೂಡ ಬಹಳ ನಿಧಾನವಾಗಿ ಬರುತ್ತೆ. ಏಕೆಂದರೆ ಶನಿ ಮಂದಗತಿಯ ಚಲನೆಯನ್ನು ಹೊಂದಿರೋನಾದ್ರಿಂದ ಈ ದಿನದ ಫಲಿತಾಂಶಗಳಾಗಲಿ ನಿಮ್ಮ ಪ್ರಯತ್ನಗಳಾಗಲಿ ತುಂಬ ನಿಧಾನ ಆಗುತ್ತೆ. ಹಾಗಾಗಿ ಯಾರು ತಾಳ್ಮೆಯಿಂದ ಇದ್ದು ಕೆಲಸಗಳನ್ನು ಮಾಡ್ತಾರೆ ಅಂಥವ್ರಿಗೆ ಸಕ್ಸಸ್ ಇದೆ. ಇಲ್ಲಾಂದ್ರೆ ಈ ದಿನ ಸ್ವಲ್ಪ ಅನರ್ಥಗಳು ಸಂಭವಿಸುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಯಾವುದೇ ರೀತಿಯ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 22 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 24 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 35 ನಿಮಿಷದಿಂದ ಸಂಜೆ 6 ಗಂಟೆ 37 ನಿಮಿಷದವರೆಗೆ, ಇನ್ನು ರಾತ್ರಿ 12 ಗಂಟೆ 25 ನಿಮಿಷದಿಂದ ರಾತ್ರಿ 1 ಗಂಟೆ 23 ನಿಮಿಷದವರೆಗೆ ಶನಿ ಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಇರುವಂತಹ ಚಂದ್ರ ಹೋರ ನಿಮ್ಮ ಮನಸ್ಸಿಗೆ ಒಂದು ರೀತಿಯಲ್ಲಿ ನೆಮ್ಮದಿಯನ್ನು ತರುವಂಥದ್ದು. ಹಾಗಾಗಿ ಚಂದ್ರ ಮನಃಕಾರಕನಾಗಿರೋದ್ರಿಂದ ಈ ದಿನದ ಕೆಲಸ ಕಾರ್ಯಗಳನ್ನು ನೀವು ಪ್ರಶಾಂತವಾಗಿರುವಂತಹ ಸಮಯದಲ್ಲಿ ಆರಂಭ ಮಾಡಿ. ಹಾಗೆ ಮನಸ್ಸಿಗೆ ಸಂತೋಷ ತರುವಂತಹ ವಿಚಾರಗಳು, ವಿದ್ಯಮಾನಗಳು, ಒಂದು ಪ್ರಯಾಣ, ಪ್ರವಾಸ, ಸ್ನೇಹಿತರ ಜೊತೆ ಈ ದಿನ ಸ್ವಲ್ಪ ಸಮಯ ಕಳೆಯುವಂಥದ್ದು, ಒಂದು ಒಳ್ಳೆ ಕಮ್ಯುನಿಕೇಷನ್ ಅನ್ನು ಇಟ್ಕೊಳ್ಳುವಂಥದ್ದು, ಇವೆಲ್ಲ ಕೂಡ ಚಂದ್ರ ನಿಮಗೆ ಮನಃಶಾಂತಿಯನ್ನು ಕೊಡುವಂಥ ಕಾರಕತ್ವಗಳಾಗಿರುತ್ತೆ. ಹಾಗಾಗಿ ಈ ದಿನದಲ್ಲಿ ನೀವು ಈ ಒಂದು ಸಂದರ್ಭದಲ್ಲಿ ಮನಸ್ಸನ್ನ ಸ್ವಲ್ಪ ಹಿತಮಿತವಾಗಿ ಇರುವಂತೆ ನೋಡಿಕೊಳ್ಳುವಂಥದ್ದು ಉತ್ತಮ. ಹಾಗಾಗಿ ಈ ಚಂದ್ರ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ನಿಮ್ಮ ಮನಸ್ಸಿನ ವಿಧವನ್ನ ಆಧರಿಸಿರುವಂಥದ್ದು. ಹಾಗಾಗಿ ಮನಸ್ಸು ಚೆನ್ನಾಗಿದ್ರೆ ಕೆಲಸಗಳಾಗುತ್ತೆ, ಮನಸ್ಸು ಏನಾದರೂ ಕೆಟ್ಟಿದ್ರೆ ಕೆಲಸಗಳು ಆಗಲ್ಲ. ಹಾಗಾಗಿ ಚಂದ್ರ ಹೋರಾದಲ್ಲಿ ಸ್ವಲ್ಪ ಒಳ್ಳೆಯ ಮನಸ್ಸಿನಿಂದ ಕೆಲಸಗಳನ್ನು ಆರಂಭ ಮಾಡಿ, ಒಳ್ಳೆಯದಾಗುತ್ತೆ. ಇದು ಈ ಚಂದ್ರ ಹೋರ ಈ ದಿನ ಬೆಳಿಗ್ಗೆ 9 ಗಂಟೆ 20 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 22 ನಿಮಿಷದವರೆಗೆ, ಹಾಗೆ ಅಪರಾಹ್ನ 4 ಗಂಟೆ 33 ನಿಮಿಷದಿಂದ ಅಪರಾಹ್ನ 5 ಗಂಟೆ 35 ನಿಮಿಷದವರೆಗೆ, ಇನ್ನು ರಾತ್ರಿ 11 ಗಂಟೆ 27 ನಿಮಿಷದಿಂದ ರಾತ್ರಿ 12 ಗಂಟೆ 25 ನಿಮಿಷದವರೆಗೆ ಚಂದ್ರಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ನೀವು ನೋಡಿಕೊಂಡು ಅನುಸರಣೆ ಮಾಡಿ. ಆದಷ್ಟು ಈ ಚಂದ್ರಹೋರದಲ್ಲಿ ನಿಮ್ಮ ಮನಸ್ಸು ಒತ್ತಡ ರಹಿತವಾಗಿರುವಂತೆ ನೋಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ನಿಮಗೆ ಬೇಕು. ಹಾಗೆ ಒಳ್ಳೆಯ ಹೊರ, ಯಾವ ಕೆಲಸವನ್ನ ಈ ಹೊರದಲ್ಲಿ ಆರಂಭ ಮಾಡಿದ್ರೆ ಯಾವ ಫಲಿತಾಂಶ ಬರುತ್ತೆ ಅನ್ನುವಂಥ ವಿಚಾರಗಳನ್ನು ಕೂಡ ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಪಂಚಾಂಗವನ್ನು ನೀವು ಅನುಸರಣೆ ಮಾಡಬೇಕು. ಇಲ್ಲಿ ಪಂಚ ಅಂಗ ಅಂತ ಹೇಳಿದ್ರೆ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಈ 5 ಕೂಡ ನೀವು ನೋಡಿದಾಗ, ಅದರಲ್ಲಿ ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಿದಾಗ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನ ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡಿ. ನಿಮ್ಮ ಕೆಲಸ ಕಾರ್ಯಗಳನ್ನ, ನಿಮ್ಮ ಪ್ರಯಾಣವನ್ನ ನಾವು ಹೇಳುವಂತಹ ಒಂದು ಶುಭ ಸಂದರ್ಭದಲ್ಲಿ ಆರಂಭ ಮಾಡಿದ್ರೆ ನಿಮಗೆ ಅತ್ಯುತ್ತಮವಾದಂತಹ ಫಲಗಳು ಸಿಕ್ಕತ್ತೆ. ಏಕೆಂದ್ರೆ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿರುತ್ತೆ. ಒಳ್ಳೆಯ ಸಮಯ ಯಾವುದಿದೆ ಅನ್ನುವಂಥದ್ದನ್ನು ಅದು ನಿಮಗೆ ತಿಳಿಸುತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ಎಲ್ಲ ಕಾರ್ಯಗಳು ಕೂಡ ಯಶಸ್ವಿ ಆಗುತ್ತೆ, ತನ್ಮೂಲಕ ಒಳ್ಳೆಯದಾಗುತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಈ ದಿನ ಏಕಾದಶಿಯ ತಿಥಿ ಇರೋದ್ರಿಂದ ಈ ದಿನದ ಏಕಾದಶಿಯನ್ನ
ಕಾಮದ ಏಕಾದಶಿ ಅಂತ ಹೇಳಿ ಕರೀತಾರೆ. ಜೊತೆಗೆ ಈ ದಿನ ಶುಕ್ರ ಜಯಂತಿ ಕೂಡ ಇರುವಂಥ ಸಂದರ್ಭ. ಹಾಗಾಗಿ ಬಹಳ ವಿಶೇಷವಾಗಿ ಈ ಏಕಾದಶಿಯ ದಿನ ಮಹಾವಿಷ್ಣುವನ್ನ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡಬೇಕು ಅನ್ನುವಂಥ ಒಂದು ವಿಚಾರ ತಮಗೂ ಕೂಡ ಗೊತ್ತಿದೆ. ಕೆಲವರು ಏಕಾದಶಿಯ ವ್ರತವನ್ನ ಆಚರಣೆ ಮಾಡುವಂಥದ್ದು. ಈ ಏಕಾದಶಿಯ ದಿನ ನಿರ್ಜಲ ಉಪವಾಸ ಇರ್ತಾರೆ. ನಾಳೆ ಪಾರಣೆ ಸಂದರ್ಭದಲ್ಲಿ ಉಪವಾಸವನ್ನ ಕೈ ಬಿಡುವಂಥದ್ದು ಇರುತ್ತೆ. ಒಟ್ಟಾರೆ ಈ ದಿನದ ಏಕಾದಶಿಯಲ್ಲಿ ಇಡೀ ಅಕ್ಕಿಯಿಂದ ಮಾಡಿರುವಂಥ ಈ ಅನ್ನದ ಪದಾರ್ಥಗಳನ್ನ ಸೇವನೆ ಮಾಡಬಾರ್ದು ಅನ್ನುವಂಥದ್ದಿದೆ. ಈರುಳ್ಳಿ ಆಗಲಿ, ಬೆಳ್ಳುಳ್ಳಿ ಆಗಲಿ, ಮದ್ಯಪಾನ, ಧೂಮಪಾನ ಇತ್ಯಾದಿಗಳನ್ನು ಈ ದಿನ ನಾವು ಸೇವಿಸಬಾರ್ದು ಅನ್ನುವಂಥದ್ದಿದೆ. ಕೇವಲ ಸಾತ್ವಿಕವಾದ ಆಹಾರವನ್ನು ಮಾತ್ರ ಸೇವನೆ ಮಾಡಬೇಕು, ಸದಾ ಭಗವಂತನ ಧ್ಯಾನವನ್ನು ಮಾಡಬೇಕು ಅನ್ನುವಂಥದ್ದು ಏಕಾದಶಿಯ ವ್ರತದ ಮಹಿಮೆಯಲ್ಲಿ ತಿಳಿಸಿರುವಂಥ ಒಂದು ವಿಚಾರ. ಹಾಗಾಗಿ ಈ ದಿನ ವಿಷ್ಣುವಿನ ಭಕ್ತರಿಗೆ ಪರಮ ಸಂತೋಷದ ದಿನ. ಬಂಧುಗಳೇ, ಈ ಏಕಾದಶಿ ಈ ಸಂವತ್ಸರದ ಮೊದಲನೇ ಏಕಾದಶಿ, ಅಂದರೆ ಚೈತ್ರ ಮಾಸದಲ್ಲಿ ಬರುವಂತಹ ಮೊದಲ ಏಕಾದಶಿ. ಇದನ್ನೇ ಕಾಮದ ಏಕಾದಶಿ ಅಂತ ಹೇಳಿ ಕರೆಯುವಂಥದ್ದಿದೆ. ಇಲ್ಲಿ ಬಹಳ ವಿಶೇಷವಾಗಿ ನಾವು ಅರ್ಥೈಸ್ಕೊಳ್ಬೇಕಾಗಿರುವಂಥದ್ದು, ನಮ್ಮ ಎಲ್ಲ ಆಸೆಗಳನ್ನು ಈಡೇರಿಸುವಂಥ ಸಂದರ್ಭ ಇದು ಅಂತ ಹೇಳಿ ನಂಬಿಕೆ ಇರುವಂಥದ್ದು. ಹಾಗಾಗಿನೇ ಇಲ್ಲಿ ಕಾಮ ಅಂತ ಹೇಳಿದ್ರೆ ಆಸೆಯನ್ನು ಪೂರೈಸಿಕೊಳ್ಳುವಂಥದ್ದು. ನಮ್ಮ ಬಯಕೆಗಳೇನು, ನಮ್ಮ ಸಂಕಲ್ಪಗಳೇನು, ನಾವು ಮುಂದೆ ಮಾಡಬೇಕಾಗಿರುವಂತಹ ಕೆಲಸ ಕಾರ್ಯಗಳಲ್ಲಿ ನಮಗೆ ಯಾವ ರೀತಿಯ ಜಯ ಪ್ರಾಪ್ತಿಯಾಗಬೇಕು ಅನ್ನುವಂಥದ್ದನ್ನು ನಾವು ಭಗವಂತನಲ್ಲಿ ನಿವೇದನೆ ಮಾಡಿಕೊಳ್ಳುವಂಥ ಸಂದರ್ಭ ಇದು. ಹಾಗಾಗಿ ಈ ಕಾಮದ ಏಕಾದಶಿ ಏನಿದೆ ಅದು ಈ ಸಂವತ್ಸರದ ಚೈತ್ರ ಮಾಸದ ಮೊದಲ ಏಕಾದಶಿ ಆಗಿರೋದ್ರಿಂದ ಇದಕ್ಕೆ ಮತ್ತಷ್ಟು ವಿಶೇಷತೆ ಇದೆ. ಹಾಗೆ ಈ ಕಾಮದ ಏಕಾದಶಿಯ ಬಗ್ಗೆ ಒಂದು ದಂತಕಥೆ ಇದೆ. ಅದರಲ್ಲೂ ವಾರಾಹ ಪುರಾಣದಲ್ಲಿ ಇದು ಉಲ್ಲೇಖಿತವಾಗಿರುವಂಥದ್ದು. ಇನ್ನು ಶ್ರೀಕೃಷ್ಣ ಪರಮಾತ್ಮ ಯುಧಿಷ್ಠಿರನಿಗೆ ಈ ಕಾಮದ ಏಕಾದಶಿಯ ಬಗ್ಗೆ ತುಂಬ ವಿವರಣೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಇದನ್ನ ಋಷಿ ವಸಿಷ್ಠರು ರಾಜ ದಿಲೀಪನಿಗೆ ಹೇಳಿದ್ದಂತಹ ಒಂದು ಸಂದರ್ಭ ಇದು. ಒಮ್ಮೆ ಗಂಧರ್ವ ದಂಪತಿಗಳು ರತ್ನಾಪುರ ನಗರದಲ್ಲಿ ವಾಸ ಮಾಡ್ತಾ ಇದ್ರು. ಇದು ಚಿನ್ನ ಮತ್ತೆ ಬೆಳ್ಳಿಯಿಂದ ಅಲಂಕರಿಸಲ್ಪಟ್ಟಂತಹ ಅತ್ಯಂತ ಶ್ರೀಮಂತವಾದಂತಹ ನಗರ. ಅಲ್ಲಿ ಬಡತನ ಅನ್ನುವಂಥದ್ದು ಇರಲಿಲ್ಲ. ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಶ್ರೀಮಂತಿಕೆಯ ಜೀವನ ಇತ್ತು. ಹಾಗಾಗಿನೇ ಇದನ್ನ ಶ್ರೀಮಂತ ನಗರ ಅಂತ ಹೇಳೇನೆ ಕರೀತಾ ಇದ್ರು. ಇದನ್ನ ಪುಂಡರೀಕ ಅನ್ನುವಂಥ ಒಬ್ಬ ಚಕ್ರವರ್ತಿ ಆಳ್ತಾ ಇದ್ದ. ಅಲ್ಲಿ ಈ ಲಲಿತಾ ಅನ್ನುವಂಥ ಈ ಗಂಧರ್ವ ದಂಪತಿಗಳಲ್ಲಿ ಗಾಯನವನ್ನ ಮಾಡ್ತಾ ಇದ್ದಂಥವ್ರು. ಹಾಗಾಗಿ ಆ ಲಲಿತಾ ರಾಜನ ಆಸ್ಥಾನದಲ್ಲಿ ಪ್ರಸಿದ್ಧ ನರ್ತಕಿಯಾಗಿದ್ದಳು. ಒಂದು ದಿನ ಅಲ್ಲಿ ರಾಜ ನರ್ತಕಿಯಾಗಿ ಒಮ್ಮೆ ಒಂದು ಒಡ್ಡೋಲಗದ ಸಂದರ್ಭದಲ್ಲಿ ನರ್ತನವನ್ನ ಮಾಡ್ತಾ ಇದ್ದಾಗ ಆ ಲಲಿತಳ ಪತಿ ಆ ಆಸ್ಥಾನಕ್ಕೆ ಬರ್ತಾನೆ. ಆಗ ಆ ನರ್ತಕಿಯಾದಂತಹ ಲಲಿತಾ ತನ್ನ ಪತಿಯನ್ನು ನೋಡಿ ವಿಚಲಿತಳಾಗ್ತಾಳೆ. ಆ ಸಂದರ್ಭದಲ್ಲಿ ಅವಳ ನೃತ್ಯದ ತಾಳ ತಪ್ಪಿ ಹೋಗುತ್ತೆ. ಆ ತಾಳಕ್ಕೆ ತಕ್ಕಂತಹ ಹೆಜ್ಜೆಯ ಕುಣಿತ ಅವಳಿಂದ ಸಾಧ್ಯ ಆಗಲ್ಲ. ಇದರಿಂದ ರಾಜನಿಗೆ ಕೋಪ ಬರುತ್ತೆ. ಏಕೆಂದ್ರೆ ರಸಭಂಗ ಆಗುವಂಥ ಸಂದರ್ಭ ಅದು. ಏಕೆಂದ್ರೆ ಅಪೂರ್ವವಾದ ನೃತ್ಯವನ್ನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ತಪ್ಪಿದ ಹೆಜ್ಜೆಯನ್ನು ಹಾಕಿದಂತಹ ಲಲಿತಳ ಮೇಲೆ ಅವನಿಗೆ ಕೋಪ ಬರುತ್ತೆ. ಅದಕ್ಕೆ ಕಾರಣ ಏನು ಅಂತ ಹೇಳಿ ಕೇಳಿದಾಗ ಅಲ್ಲಿಯೇ ಇದ್ದಂತಹ ಪಾತಾಳ ಪ್ರದೇಶದ ಕಾರ್ಕೋಟಕ ಅನ್ನುವಂಥ ಒಬ್ಬ ನಾಗ ಇದನ್ನ ತಿಳಿಸ್ತಾನೆ. ಏನಂದ್ರೆ ಆಕೆಯ ಪತಿ ಆಸ್ಥಾನಕ್ಕೆ ಬಂದಾಗ ಆಕೆಯ ಮನಸ್ಸು ವಿಚಲಿತ ಆಯಿತು, ಅದರಿಂದ ಆಕೆ ತಾಳವನ್ನು ತಪ್ಪಿದಳು ಅನ್ನುವಂಥ ವಿಚಾರವನ್ನ ತಿಳಿಸ್ತಾನೆ. ಇದರಿಂದ ಆ ಗಂಧರ್ವ ದಂಪತಿಗಳಿಬ್ಬರ ಮೇಲೂ ಕೂಡ ರಾಜನಿಗೆ ಮಹಾಕೋಪ ಬರುತ್ತೆ. ಆಗ ರಾಜ ಪುಂಡರೀಕ ಆಕೆಯ ಪತಿಯನ್ನ ಶಪಿಸ್ಬಿಡ್ತಾನೆ. ಅಂದ್ರೆ ಒಂದು ಶಾಪವನ್ನ ಕೊಡ್ತಾನೆ. ಏನಂತ ಹೇಳಿದ್ರೆ 64 ಮೈಲಿ ಎತ್ತರದ ದೈತ್ಯ ಆಕಾರದ ನರಭಕ್ಷಕ ಆಗು ಅಂತ ಹೇಳಿ ಶಪಿಸ್ಬಿಡ್ತಾನೆ. ಅವನ ಕುತ್ತಿಗೆ ಪರ್ವತದಂತೆ ಆಗ್ಬಿಡುತ್ತೆ. ತೋಳುಗಳು 8 ಮೈಲಿ ಉದ್ದ ಮತ್ತೆ ಬಾಯಿ ಒಂದು ದೊಡ್ಡ ಗುಹೆಯ ಗಾತ್ರದ್ದಾಗಿ ಪರಿವರ್ತನೆ ಆಗ್ಬಿಡುತ್ತೆ. ಹಾಗಾಗಿ ಗಂಧರ್ವದ ಆ ರಾಜಕುಮಾರ ಈ ರೀತಿಯ ವಿಕಾರವಾದ ರೂಪವನ್ನ ತಾಳ್ತಾ ಕಾಡು ಮೇಡುಗಳಲ್ಲಿ ಅಲೆದಾಡುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಇದನ್ನ ಕಂಡಂತಹ ಆತನ ಪತ್ನಿ ಲಲಿತಾಗೆ ತುಂಬ ದುಃಖ ಉಂಟಾಗುತ್ತೆ. ಆತನನ್ನ ಹುಡುಕ್ತಾ ಅವಳು ಕೂಡ ಕಾಡು ಮೇಡುಗಳನ್ನ ಅಲಿದಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಿ ಶೃಂಗಿ ಅನ್ನುವಂಥ ಒಬ್ಬ ಋಷಿ ಮುನಿಗಳನ್ನ ಕಾಣ್ತಾಳೆ. ಋಷಿಗೆ ನಮಸ್ಕಾರವನ್ನು ಮಾಡಿ ತನ್ನ ಸಮಸ್ಯೆಗಳನ್ನೆಲ್ಲ ನಿವೇದನೆ ಮಾಡ್ಕೊಳ್ತಾಳೆ. ಸಮಸ್ಯೆಗೆ ಪರಿಹಾರವನ್ನು ಒದಗಿಸುವಂತೆ ಮನವಿಯನ್ನು ಕೂಡ ಮಾಡ್ಕೊಳ್ತಾಳೆ. ಆಗ ಆ ಋಷಿ ಶೃಂಗಿ ಆಕೆಯ ಪತಿ ಮಾಡಿದಂಥ ಪಾಪಗಳಿಂದ ಈ ರೀತಿಯ ಶಾಪ ಅವನಿಗೆ ಬಂದಿದೆ, ಅದನ್ನ ನೀವು ನಿವಾರಣೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ
ಆ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ಒಂದು ಏಕಾದಶಿಯ ಪ್ರತಿಜ್ಞೆಯನ್ನು ಮಾಡು ಅಂತ ಹೇಳಿ ಸಲಹೆಯನ್ನು ಕೊಡ್ತಾನೆ. ಅದರಂತೆ ಆ ಲಲಿತಾ ಏಕಾದಶಿಯ ವ್ರತವನ್ನು ಆಚರಣೆ ಮಾಡ್ತಾಳೆ, ನಿರ್ಜಲ ಉಪವಾಸವನ್ನು ಮಾಡ್ತಾಳೆ, ಹಗಲಿರುಳು ಕೂಡ ವಿಷ್ಣುವನ್ನ ಮಹಾಲಕ್ಷ್ಮಿಯನ್ನ ಸ್ಮರಣೆ ಮಾಡ್ತಾ ಇರ್ತಾಳೆ. ಹಾಗಾಗಿ ಆಕೆಯ ಈ ಉಪವಾಸದ ಫಲದಿಂದ ಆಕೆಯ ಪತಿ ಶಾಪದಿಂದ ಮುಕ್ತನಾಗ್ತಾನೆ. ಆ ರಾಜ ಕೊಟ್ಟಂತಹ ಶಾಪ ಅಲ್ಲಿಗೆ ನಿವಾರಣೆಯಾಗಿರುತ್ತೆ. ಹಾಗಾಗಿ ಶ್ರೀ ಮಹಾವಿಷ್ಣು ಲಲಿತೆಯ ಪತಿಯನ್ನ ಮತ್ತೆ ಮೂಲ ಗಂಧರ್ವ ರೂಪಕ್ಕೆ ಪರಿವರ್ತನೆ ಮಾಡ್ತಾನೆ. ನಂತರ ಅವರನ್ನ ಸ್ವರ್ಗಕ್ಕೆ ಕರೆದೊಯ್ದಲಾಯಿತು ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿ ಇಲ್ಲಿ ಬಯಕೆಯನ್ನ ಈಡೇರಿಸಿದಂತಹ ಏಕಾದಶಿ ಕಾಮದ ಏಕಾದಶಿ. ಈ ಒಂದು ಏಕಾದಶಿಯ ವ್ರತವನ್ನೇ ಆ ಗಂಧರ್ವ ದಂಪತಿಗಳು ಮುಂದೆ ಆಚರಣೆ ಮಾಡಿದ್ರು ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿನೇ ಈ ದಿನ ನೀವು ಮಾಡುವಂತಹ ಈ ಮಹಾವಿಷ್ಣುವಿನ ಸೇವೆ, ಪೂಜೆ, ಆರಾಧನೆ ಎಲ್ಲವೂ ಕೂಡ ನಿಮ್ಮ ಆಸೆಗಳನ್ನು ಪೂರೈಸುತ್ತೆ. ಅತ್ಯಂತ ಘೋರ ಪಾಪವನ್ನು ಮಾಡಿದ್ರೂ ಕೂಡ ಅದನ್ನು ಶುದ್ಧೀಕರಿಸುವಂಥ ಒಂದು ಶಕ್ತಿ ಈ ದಿನದ ಕಾಮದ ಏಕಾದಶಿಗಿದೆ. ಹಾಗಾಗಿನೇ ಯಾರು ಯಾವುದೇ ರೀತಿಯ ಶಾಪಗಳನ್ನು ಕೊಟ್ಟಿದ್ರೆ ಅದು ಕೂಡ ನಿವಾರಣೆಯಾಗತ್ತೆ. ಹಾಗಾಗಿ ಶಾಪ ಮುಕ್ತಗೊಳಿಸಲಿಕ್ಕೆ ಅಥವಾ ಶಾಪದಿಂದ ಮುಕ್ತರಾಗಲಿಕ್ಕೆ ಇದು ಒಂದು ಒಳ್ಳೆಯ ಅವಕಾಶ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಈ ದಿನ ಕಾಮದ ಏಕಾದಶಿಯ ವ್ರತವನ್ನು ಆಚರಣೆ ಮಾಡಬೇಕು. ಹಾಗೆ ಈ ದಿನ ಬಹಳ ವಿಶೇಷವಾದಂತಹ ಗ್ರಹಗಳ ಮಿಲನ ಆಗ್ತಾ ಇರುವಂಥದ್ದು. ಹಾಗಾಗಿನೇ ಶುಭ ಫಲಗಳನ್ನು ನೀಡುವಂಥ ಸಂದರ್ಭ ಕೂಡ ಇದೆ. ಏಕೆಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ದಿನ ತುಂಬ ವಿಶೇಷವಾಗಿರುವಂಥದ್ದು. ಈ ದಿನ ಚಂದ್ರ ತನ್ನ ಸ್ವಂತ ಮನೆಯಾದಂತಹ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಜೊತೆಗೆ ಬುಧ ಗ್ರಹ, ಮಂಗಳ ಮತ್ತೆ ರಾಹು ಗ್ರಹಗಳೊಂದಿಗೆ ಕುಂಭರಾಶಿಯಲ್ಲಿ ಇರುವಂತಹ ಸಂದರ್ಭ. ಇನ್ನು ಇಲ್ಲಿ ರವಿ ಕೂಡ ಸ್ಥಿತನಾಗಿರುವಂಥವನು. ಹಾಗಾಗಿ ಈ ಗ್ರಹಗಳ ಸಂಯೋಗದ ಫಲ ಏನಿದೆ, ಕೆಲವರ ಹಣಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ಬದಲಾವಣೆಗಳು ಆಗತ್ತೆ. ಇನ್ನು ವೈವಾಹಿಕ ಜೀವನ ಆಗಲಿ, ನಿಮ್ಮ ವೃತ್ತಿ ಜೀವನ ಆಗಲಿ, ಅದರಲ್ಲೂ ಕೂಡ ಹಲವಾರು ಬದಲಾವಣೆಗಳನ್ನು ನೀವು ನಿರೀಕ್ಷೆ ಮಾಡಬಹುದು. ಹಾಗಾಗಿ ಈ ಗ್ರಹಗಳ ಸ್ಥಾನದಿಂದ ರೂಪುಗೊಂಡಂತಹ ಶುಭ ಅಥವಾ ಅಶುಭ ಈ ಯೋಗಗಳು ಜಾತಕದಲ್ಲಿ ಕೆಲವರಿಗೆ ತುಂಬ ಪ್ರಯೋಜನಗಳನ್ನು ಕೂಡ ನೀಡ್ತಾ ಇದೆ. ಹಾಗಾಗಿ ಏಕಾಏಕಿ ನಿಮ್ಮ ಭವಿಷ್ಯವೇ ಬದಲಾವಣೆ ಆಗುವಂತಹ ಸಂದರ್ಭ ಕೂಡ ಬರುತ್ತೆ. ಹಾಗಾಗಿ ನೀವು ಏನನ್ನ ನಿರೀಕ್ಷೆ ಮಾಡ್ತೀರಿ, ಯಾವ ರೀತಿಯ ಆಸೆ, ಆಕಾಂಕ್ಷೆಗಳು, ಬಯಕೆಗಳು ಈಡೇರಲಿ ಅಂತ ಹೇಳಿ ಬಯಸ್ತೀರೋ ಅದೆಲ್ಲವೂ ಕೂಡ ಈ ದಿನ ನಿಮಗೆ ಫಲಿಸುವಂಥದ್ದಾಗತ್ತೆ. ಹಾಗಾಗಿ ಈ ಚೈತ್ರ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತಹ ಅತ್ಯಂತ ಪವಿತ್ರವಾದಂತಹ ಹಬ್ಬ ಅಂದರೆ ಅದು ಈ ಕಾಮದ ಏಕಾದಶಿಯ ಹಬ್ಬ. ಇದನ್ನು ವ್ರತದ ರೀತಿಯಲ್ಲಿ ನೀವು ಅನುಸರಣೆ ಮಾಡಿ ನಿಮ್ಮ ಅದೃಷ್ಟ ವೃದ್ಧಿಯಾಗುತ್ತೆ. ಇದ್ದಕ್ಕಿದ್ದ ಹಾಗೆ ಬದಲಾವಣೆಯನ್ನು ಕಾಣುವಂಥ ಸಂದರ್ಭ ಒದಗಿ ಬರುತ್ತೆ. ಇನ್ನು ಈ ಕಾಮದ ಏಕಾದಶಿಯ ಸಂದರ್ಭದಲ್ಲಿ ನೀವು ರಾಶಿಗೆ ಅನುಸಾರವಾಗಿ ಕೆಲವೊಂದು ವಸ್ತುಗಳನ್ನು ದಾನ ಮಾಡೋದ್ರಿಂದ ಕೂಡ ಅತ್ಯಂತ ಶುಭ ಫಲಿತಾಂಶಗಳು ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಅದರಲ್ಲೂ ನಿಮ್ಮ ಪ್ರಯತ್ನ ಸಕಾರಾತ್ಮಕವಾಗಿ ಪರಿವರ್ತನೆಯಾಗಿ ಅದರಿಂದ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಅದರಿಂದ ಮುಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಈ ವಸ್ತುಗಳನ್ನು ದಾನ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿ ಇಲ್ಲಿ ನೀವು ಈ ದಿನ ಹೇಗೆ ಉಪವಾಸವನ್ನು ಮಾಡ್ತೀರಿ, ಪೂಜೆಯನ್ನು ಮಾಡ್ತೀರಿ, ಅದೇ ರೀತಿಯಲ್ಲಿ ದಾನವನ್ನು ಮಾಡೋದ್ರಿಂದ ಕೂಡ ನಿಮ್ಮ ಜೀವನದಲ್ಲಿ ಸಮೃದ್ಧಿ ಸಿಕ್ಕತ್ತೆ, ನಿಮ್ಮ ಆಸೆಗಳೆಲ್ಲ ನೆರವೇರುತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿನೇ ಈ ದಿನ ಮೇಷರಾಶಿಯವರು ವಿಶೇಷವಾಗಿ ಕೆಂಪು ಹಣ್ಣುಗಳನ್ನು ಅಥವಾ ಕೆಂಪು ಬಣ್ಣದ ಸಿಹಿ ಪದಾರ್ಥಗಳನ್ನು ದಾನ ಮಾಡೋದ್ರಿಂದ ನಿಮಗೆ ಸಾಕಷ್ಟು ಶುಭ ಫಲಗಳು ಪ್ರಾಪ್ತಿಯಾಗತ್ತೆ. ಇನ್ನು ವೃಷಭ ರಾಶಿಯವರು ಈ ದಿನ ಸಕ್ಕರೆಯನ್ನು ಅಥವಾ ಸ್ವಲ್ಪ ಹಾಲನ್ನು ದಾನ ಮಾಡೋದ್ರಿಂದ ಕೂಡ ನಿಮಗೆ ಅಪಾರ ಲಾಭವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಮಿಥುನ ರಾಶಿಯವರು ಈ ದಿನ ಗೋವು ಗ್ರಾಸವನ್ನು ನೀಡುವಂಥದ್ದು ಅಥವಾ ಹಸಿರು ತರಕಾರಿಗಳನ್ನು ದಾನ ಮಾಡೋದ್ರಿಂದ ಕೂಡ ನಿಮಗೆ ಪುಣ್ಯ ಪ್ರಾಪ್ತಿಯಾಗುತ್ತೆ. ಇನ್ನು ಕರ್ಕಾಟಕ ರಾಶಿಯವರು ವಿಶೇಷವಾಗಿ ಈ ದಿನ ಮೊಸರನ್ನು ದಾನ ಮಾಡಬೇಕು. ಇದರಿಂದ ನಿಮಗೆ ಶುಭ ಫಲಗಳು ಸಿಕ್ಕತ್ತೆ, ಜೊತೆಗೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಇನ್ನು ಸಿಂಹರಾಶಿಯವರು ಈ ದಿನ ವಿಷ್ಣುವನ್ನು ಆರಾಧನೆ ಮಾಡಿದ ಮೇಲೆ ಸ್ವಲ್ಪ ಪಾನಕವನ್ನು ದಾನ ಮಾಡೋದರಿಂದ, ಬೇಸಿಗೆ ಆದ್ದರಿಂದ ಶರಬತ್ತನ್ನು ಅಥವಾ ನಿಂಬೆಹಣ್ಣಿನ ಪಾನಕವನ್ನು ದಾನ ಮಾಡೋದ್ರಿಂದ ನೀವು ವಿಷ್ಣುವಿನ ಅನುಗ್ರಹಕ್ಕೆ ಪಾತ್ರರಾಗ್ತೀರಿ. ಉತ್ತಮ ಫಲಿತಾಂಶಗಳು ನಿಮ್ಮ ಪ್ರಯತ್ನಕ್ಕೆ ಸಿಕ್ಕತ್ತೆ.
ಇನ್ನು ಕನ್ಯಾ ರಾಶಿಯವರು ಈ ದಿನದಲ್ಲಿ ಇಬ್ಬರು ಮುತ್ತೈದೆಯರಿಗೆ ನೀವು ಹಸಿರು ಬಣ್ಣದ ಬಳೆಗಳನ್ನ ಹಾಗೆ ಹಸಿರು ರವಿಕೆಯ ಕಣವನ್ನ ದಾನ ಮಾಡೋದ್ರಿಂದ, ಸ್ವಲ್ಪ ಫಲ ತಾಂಬೂಲಾದಿಗಳೊಂದಿಗೆ ದಾನ ಮಾಡೋದ್ರಿಂದ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ತುಲಾ ರಾಶಿಯವರು ವಿಶೇಷವಾಗಿ ಈ ದಿನ ಬಿಳಿಯ ಬಣ್ಣದ ವಸ್ತ್ರವನ್ನ ದಾನ ಮಾಡೋದ್ರಿಂದ ಹಾಗೆ ಸ್ವಲ್ಪ ಅಕ್ಕಿಯನ್ನ ದಾನ ಮಾಡೋದ್ರಿಂದ ಕೂಡ ನಿಮಗೆ ಉತ್ತಮ ಫಲ ಸಿಕ್ಕತ್ತೆ. ಇನ್ನು ಈ ದಿನ ವೃಶ್ಚಿಕ ರಾಶಿಯವರು ವಿಶೇಷವಾಗಿ ಕೆಂಪು ಬಣ್ಣದ ಹಣ್ಣುಗಳನ್ನ ದಾನ ಮಾಡಬೇಕು, ಅದನ್ನ ಸತ್ಪಾತ್ರರಿಗೆ ನೀಡಬೇಕು ಅನ್ನುವಂಥ ಒಂದು ಉಲ್ಲೇಖ. ಇದರಿಂದ ನಿಮಗೆ ಅಪಾರವಾದ ಪ್ರಯೋಜನಗಳು ನಿಮ್ಮ ಜೀವನದಲ್ಲಿ ಎದುರಾಗುತ್ತೆ ಅನ್ನುವಂಥ ಉಲ್ಲೇಖ ಇದೆ. ಇನ್ನು ಧನುರಾಶಿಯವರು ವಿಶೇಷವಾಗಿ ಈ ದಿನ ಕೇಸರಿ ಮಿಶ್ರಿತ ಹಾಲನ್ನ ದಾನ ಮಾಡಬೇಕು ಅಥವಾ ಹಳದಿ ಬಣ್ಣದ ಹಣ್ಣುಗಳನ್ನು ದಾನ ಮಾಡಬೇಕು. ಇದರಿಂದ ನಿಮಗೆ ವಿಶೇಷ ಫಲ ಸಿಕ್ಕತ್ತೆ. ಇನ್ನು ಮಕರ ರಾಶಿಯವರು ಈ ಕಾಮದ ಏಕಾದಶಿಯ ದಿನದಂದು ವಿಷ್ಣುವನ್ನ ಶ್ರದ್ಧಾ ಭಕ್ತಿಗಳಿಂದ ಪೂಜೆ ಮಾಡಬೇಕು. ಜೊತೆಗೆ ಈ ದಿನ ಬಡಬಗ್ಗರಿಗೆ ಅನ್ನದಾನವನ್ನು ಮಾಡೋದ್ರಿಂದ, ಯಾರಾದರೂ ಒಂದು ಇಬ್ಬರಿಗೆ ಅನ್ನದಾನ ಮಾಡಿ ಅದರಲ್ಲೂ ಈ ಹಳದಿಯ ಬಣ್ಣದ ಚಿತ್ರಾನ್ನವನ್ನು ದಾನ ಮಾಡೋದ್ರಿಂದ ನಿಮಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಜೊತೆಗೆ ನಿಮ್ಮ ಪ್ರಯತ್ನಗಳು ಈಡೇರುತ್ತೆ. ಇನ್ನು ಕುಂಭರಾಶಿಯವರಿಗೆ ಈ ದಿನ ವಿಶೇಷ ಫಲಗಳು ಲಭಿಸಬೇಕು, ನಿಮ್ಮ ಒಂದು ವ್ಯಾಪಾರದಲ್ಲಿ ಅಭಿವೃದ್ಧಿ ಉಂಟಾಗಬೇಕು ಅಂತ ಹೇಳಿದ್ರೆ ಈ ದಿನ ನೀವು ಈ ಕೂಲಿ ಮಾಡುವಂಥವ್ರಿಗೆ, ತೀರಾ ಬಡವರಿಗೆ ಪಾದರಕ್ಷೆಗಳನ್ನು ಅಥವಾ ಬಿಸಿಲಿಗೆ ಒಂದು ಕೊಡೆಯನ್ನ ಅಥವಾ ಛತ್ರಿಯನ್ನ ದಾನ ಮಾಡೋದ್ರಿಂದ ನಿಮಗೆ ಉತ್ತಮ ಫಲಗಳು ಸಿಕ್ಕತ್ತೆ. ಇನ್ನು ಮೀನರಾಶಿಯವರು ಈ ದಿನ ಕಡಲೆ ಬೇಳೆಯನ್ನು ದಾನ ಮಾಡೋದ್ರಿಂದ ಅಥವಾ ಕಡಲೆ ಹಿಟ್ಟನ್ನು ದಾನ ಮಾಡೋದ್ರಿಂದ ಕೂಡ ನಿಮಗೆ ಉತ್ತಮವಾದಂತಹ ಫಲ ಸಿಕ್ಕತ್ತೆ. ಜೊತೆಗೆ ಮಹಾವಿಷ್ಣು ಮಹಾಲಕ್ಷ್ಮಿಯನ್ನ ಈ ದಿನ ಹಳದಿಯ ಹೂಗಳಿಂದ, ಅದರಲ್ಲೂ ವಿಶೇಷವಾಗಿ ಹಳದಿ ಸೇವಂತಿಗೆ ಹೂವಿನಿಂದ ಪೂಜೆಯನ್ನು ಮಾಡಬೇಕು. ಇದರಿಂದ ನಿಮ್ಮ ಜೀವನದಲ್ಲಿ ಸಮೃದ್ಧಿ ಕೂಡಿ ಬರುತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿ ರಾಶಿಗೆ ಅನುಸಾರವಾಗಿ ಈಗ ತಿಳಿಸಿದಂತಹ ಒಂದು ದಾನವನ್ನು ನಿಮ್ಮ ಕೈಲಾದಷ್ಟು ಮಟ್ಟಿಗೆ ಮಾಡಿ. ಜೊತೆಗೆ ನಿಮ್ಮ ನಂಬಿಕೆಯ ಆಧಾರದ ಮೇಲೆ ಈ ದಾನ ಧರ್ಮಾದಿಗಳನ್ನು ಮುಂದುವರಿಸಿ. ಜೊತೆಗೆ ಮಹಾವಿಷ್ಣುವನ್ನ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ಚಂದ್ರ ಈ ದಿನ ಚತುರ್ಥದಲ್ಲಿದ್ದಾಗ ನಿಮಗೆ ಅಷ್ಟೊಂದು ಹಣಕಾಸಿನ ವಿಚಾರದಲ್ಲಿ ಉತ್ತಮ ದಿನ ಏನಲ್ಲ. ಅದಕ್ಕಾಗಿಯೇ ದೊಡ್ಡ ದೊಡ್ಡ ಯೋಜನೆಗಳನ್ನು ಹಾಕಿಕೊಳ್ಳದೆ ಇರುವಂಥದ್ದೇ ಬಹಳ ಉತ್ತಮ. ಇರುವ ಕೆಲಸವನ್ನೇ ಮಾಡಿ, ಅರ್ಧಂಬರ್ಧ ಆಗಿರುವಂತಹ ಕೆಲಸವನ್ನೇ ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಆದರೆ ಈ ಸ್ಥಗಿತಗೊಂಡಿರುವಂತಹ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಎಫರ್ಟ್ ಅನ್ನುವಂಥದ್ದು 100ಕ್ಕೆ 100ರಷ್ಟು ಬೇಕಾಗುತ್ತೆ. ಹಾಗಾಗಿನೇ ಹೊಸ ಕೆಲಸಗಳನ್ನು ಈ ದಿನ ಆರಂಭ ಮಾಡದೇ ಇರುವಂಥದ್ದೇ ಸೂಕ್ತ. ಇನ್ನು ನಿಮ್ಮ ಮಿತ್ರರ ಸಹಾಯದಿಂದ ಈ ದಿನ ಒಂದು ಸಮಸ್ಯೆ ಬಗೆಹರಿಯುವಂಥ ಸಾಧ್ಯತೆ ಇದೆ. ಬಹಳ ದಿನಗಳಿಂದ ನಿಮ್ಮನ್ನು ಬಾಧಿಸ್ತಾ ಇದ್ದಂತಹ ಸಮಸ್ಯೆ, ಅದಕ್ಕೆ ಈ ದಿನ ಒಂದು ಇತಿಶ್ರೀ ಹಾಡುವಂಥದ್ದು, ಅದು ಪರಿಹಾರ ಕಾಣುವಂಥ ಹಂತವನ್ನು ತಲುಪತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ವ್ಯವಹಾರದಲ್ಲಿ ಎಲ್ಲ ಒಂದು ಸಣ್ಣ ಪುಟ್ಟ ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥ ಅವಕಾಶಗಳು ಕೂಡ ಇದೆ. ಏಕೆಂದರೆ ವ್ಯಾಪಾರದಲ್ಲಿ ಪ್ರಗತಿ ಆಗಬೇಕು, ವ್ಯಾಪಾರದಲ್ಲಿ ನಿಮ್ಮ ಸ್ಟ್ರಾಟಜಿ ಬದಲಾವಣೆ ಆಗಬೇಕು. ಅದಕ್ಕಾಗಿ ಪ್ರಯತ್ನ ಪಡ್ತಾ ಇರುವಂಥವ್ರಿಗೆ ಈ ದಿನ ಒಂದು ಒಳ್ಳೆಯ ಅವಕಾಶ ಇದೆ. ಸ್ವಲ್ಪ ತಿಳುವಳಿಕೆಯ ಆಧಾರದಲ್ಲಿ ಒಪ್ಪಂದದಲ್ಲಿ ನೀವು ಸ್ವಲ್ಪ ಮುಂದುವರಿಯುವಂಥದ್ದು ಉತ್ತಮ. ಹಾಗಾಗಿ ನಿಮ್ಮ ಹಠದ ಧೋರಣೆ ಏನಿದೆ ಅದನ್ನು ಸ್ವಲ್ಪ ಸಡಿಲಗೊಳಿಸುವಂಥದ್ದೇ ಸೂಕ್ತ. ಈ ವ್ಯಾಪಾರದಲ್ಲೇ ಒಂದು ರೀತಿಯ ಹೊಂದಾಣಿಕೆ ಅನ್ನುವಂಥದ್ದು ಬೇಕಾಗುತ್ತೆ. ಈ ದಿನ ಇದ್ದಂತಹ ಸಮಯ ನಾಳೆ ಇರಲ್ಲ. ಹಾಗಾಗಿ ಈ ಬದಲಾವಣೆ ಅನ್ನುವಂಥದ್ದು ಗಚ್ಚತಿ ಇತಿ ಜಗತ್ತಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಬದಲಾವಣೆಯೇ ಜಗದ ನಿಯಮ. ಆ ಬದಲಾವಣೆಗೆ ಹೊಂದಿಕೊಳ್ಳುವಂಥದ್ದು ತುಂಬ ಸೂಕ್ತ. ಇನ್ನು ಹಣಕಾಸಿನ ವಿಚಾರ, ಲಾಭದ ವಿಚಾರ ಅಷ್ಟೊಂದು ಸ್ಪಷ್ಟವಾಗಿ ಈ ದಿನ ಕಾಣಿಸ್ತಾ ಇಲ್ಲ. ಹಾಗಾಗಿ ಏನನ್ನೂ ಕೂಡ ಹೆಚ್ಚು ನಿರೀಕ್ಷೆ ಮಾಡದೆ ಈ ದಿನವನ್ನು ನೀವು ಕಳಿಬೇಕಾಗುತ್ತೆ. ಇನ್ನು ಗ್ರಹಗತಿಗಳು ನಿಮಗೆ ಮಿಶ್ರ ಫಲವನ್ನು ತೋರಿಸ್ತಾ ಇರೋದ್ರಿಂದ ಕೆಲವು ವಿಚಾರಗಳಲ್ಲಿ ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ನಡೆಯಬೇಕಾದಂತಹ ಸಂದರ್ಭ ಬರ್ಬೋದು. ಇಷ್ಟ ಇಲ್ಲಾಂದರೂ ಕೆಲಸವನ್ನು ಮಾಡಬೇಕು, ಇಷ್ಟ ಇಲ್ಲಾಂದರೂ ಕೆಲವೊಂದು ಒಪ್ಪಿಗೆಯನ್ನು ಕೊಡಬೇಕಾಗತ್ತೆ. ಹಾಗಾಗಿ ಈ ದಿನ ಅಂಥ ಒಂದು ಪರಿಸ್ಥಿತಿಯಲ್ಲಿ ಸ್ವಲ್ಪ ನಿಮ್ಮತನವನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ನಿಮ್ಮ ಒಂದು ಭದ್ರತೆ ಏನಿದೆ, ನಿಮ್ಮ ಒಂದು ಸೆಕ್ಯೂರಿಟಿಗೆ ಯಾವುದೇ ರೀತಿಯ ಧಕ್ಕೆ ಆಗಬಾರ್ದು, ಅದನ್ನು ನೋಡಿಕೊಂಡು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಅನುಭವ, ನಿಮ್ಮ ಬುದ್ಧಿವಂತಿಕೆ ಈ ದಿನ ಉಪಯೋಗಕ್ಕೆ ಬರುತ್ತೆ. ಇದು ನಿಮಗೆ ಒಂದು ರೀತಿಯಲ್ಲಿ ಆಶ್ಚರ್ಯವನ್ನು ತರುವಂಥ ಸನ್ನಿವೇಶ ಆಗುತ್ತೆ. ನಿಮ್ಮ
ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾವಿಷ್ಣುವನ್ನು ಆರಾಧನೆ ಮಾಡಿ, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ಆದರೂ ಕೂಡ ಒಂದು ಸವಾಲಿರುವಂಥ ದಿನ. ಚಾಲೆಂಜಸ್ ಅನ್ನುವಂಥದ್ದು ಬಂದೇ ಬರುತ್ತೆ. ಅದನ್ನು ಎದುರಿಸುವಷ್ಟು ಒಂದು ಆತ್ಮವಿಶ್ವಾಸ ಕೂಡ ಈ ದಿನ ಇರುತ್ತೆ. ಧೈರ್ಯ ಜಾಸ್ತಿ ಈ ದಿನ. ಹಾಗೆ ನಿಮ್ಮ ಬಂಧುಗಳ ಮಿತ್ರರ ಆಗಮನ ಇರ್ಬೋದು, ಅವರ ಜೊತೆ ಒಡನಾಟ, ಒಂದು ಕಮ್ಯುನಿಕೇಷನ್ ಏನಿದೆ ಅದು ನಿಮ್ಮಲ್ಲಿರುವಂಥ ಕೆಲವೊಂದು ವೀಕ್ನೆಸ್ ಏನಿದೆ ಅದನ್ನು ಮೆಟ್ಟಿ ನಿಲ್ಲುವಂಥ ಒಂದು ಧೈರ್ಯ ನಿಮಗೆ ಬರುತ್ತೆ. ಹಾಗಾಗಿನೇ ಈ ದಿನ ಕೆಲವರಿಂದ ನಿಮ್ಮ ಬಗ್ಗೆ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ನೀವು ಸರಿದಾರಿಯಲ್ಲಿ ಇದ್ದೀರೋ ಇಲ್ವೋ ಅನ್ನೋಂಥದ್ದನ್ನು ಡಬಲ್ ಕನ್ಫರ್ಮೇಷನ್ ಮಾಡಿಕೊಳ್ಳುವಂಥದ್ದು ಇದೆ. ಏಕೆಂದರೆ ನಿಮ್ಮ ಬೆನ್ನು ನಿಮಗೆ ಕಾಣಿಸಲ್ಲ. ಹಾಗಾಗಿ ಈ ಬೇರೆಯವರು ಮಾಡುವಂಥ ಕಮೆಂಟ್ನಿಂದ ನಿಮ್ಮ ಒಂದು ವೀಕ್ನೆಸ್ಸನ್ನು ಪರಿವರ್ತನೆ ಮಾಡಿಕೊಳ್ಳುವಂಥದ್ದು, ಅದನ್ನೇ ಸ್ಟ್ರೆಂತಾಗಿ ಕನ್ವರ್ಟ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ನಿಮ್ಮಿಂದ ಆಗುತ್ತೆ. ಹಾಗೆ ಕಷ್ಟಪಟ್ಟು ಕೆಲಸ ಮಾಡುವಂಥ ಒಂದು ಸ್ವಭಾವ ನಿಮ್ಮದು. ಈ ದಿನ ಅಂಥ ಒಂದು ಕಷ್ಟದ ಕೆಲಸ ಕೂಡ ನಿಮ್ಮ ಜವಾಬ್ದಾರಿಗೆ ಬರುತ್ತೆ. ಅದನ್ನು ಕೂಡ ಬಹಳ ಯಶಸ್ವಿಯಾಗಿ ನಿಭಾಯಿಸ್ತೀರಿ. ಹಾಗೆ ಕುಟುಂಬದ ಎಲ್ಲರ ಒಂದು ಮೆಚ್ಚುಗೆಯನ್ನು ಗಳಿಸುವಂಥ ಒಂದು ಸಂದರ್ಭ ಕೂಡ ಇದೆ. ಇನ್ನು ವಿಶೇಷವಾಗಿ ಈ ದಿನ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಜಾಗರೂಕರಾಗಿ ಇರಬೇಕಾಗುತ್ತೆ. ಏನೇ ಮಾಡಿ ಲೆಕ್ಕಾಚಾರದಲ್ಲಿ ಮಾಡಿ, ಪ್ರತಿಯೊಂದಕ್ಕೂ ಒಂದು ಲೆಕ್ಕ ಇಟ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಕೆಲವೊಂದು ಪ್ರತಿಕೂಲ ಪರಿಸ್ಥಿತಿಗಳು ಬರಬಹುದು. ಏಕೆಂದರೆ ಕುಟುಂಬಸ್ಥರ ನಡತೆ, ನಡವಳಿಕೆ, ಅವರ ಮಾತು ಕೆಲವು ಸಂದರ್ಭ ನಿಮಗೆ ಇಷ್ಟ ಆಗಲ್ಲ. ಏಕೆಂದರೆ 5 ಬೆರಳುಗಳು ಕೂಡ ಒಂದೇ ಸಮ ಇಲ್ವಲ್ಲ. ಹಾಗಾಗಿ ಕುಟುಂಬದಲ್ಲಿರೋರೆಲ್ಲರ ಮನಸ್ಥಿತಿ ಒಂದೇ ರೀತಿಯಲ್ಲಿ ಇರಲ್ಲ. ಇದರಿಂದ ಈ ಪ್ರತಿಕೂಲ ಪರಿಸ್ಥಿತಿ ಉಂಟಾದಾಗ ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಕೋಪವನ್ನು ನೀವು ಮಾಡಿಕೊಳ್ಳುವಂಥದ್ದಾಗಲಿ ಅಥವಾ ಕಠಿಣ ಶಬ್ದಗಳನ್ನು ಉಪಯೋಗಿಸಿ ಅವರಿಗೆ ಒಂದು ಪ್ರತ್ಯುತ್ತರವನ್ನು ಕೊಡುವಂಥದ್ದನ್ನಾಗಲಿ ಮಾಡಬೇಡಿ. ಸ್ವಲ್ಪ ತಾಳ್ಮೆ ಇರಲಿ. ಇನ್ನು ಈ ದಿನದ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ನೀವು ಹಿರಿಯರ ಒಂದು ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಸೂಕ್ತ. ಒಟ್ಟಾರೆ ಈ ದಿನ ಕುಟುಂಬಸ್ಥರ ಒಂದು ವಿಶ್ವಾಸವನ್ನು ಗಳಿಸ್ಕೊಳ್ತೀರಿ. ಹಾಗೆ ಎಲ್ಲರೊಂದಿಗೂ ಕೂಡ ಒಂದು ಟೀಮ್ ವರ್ಕ್ ಮಾಡುವಂಥ ಒಂದು ಮನಸ್ಥಿತಿ ಇದೆ. ಇದು ಬಹಳ ವಿಶೇಷವಾಗಿ ನಿಮ್ಮ ಸ್ವಭಾವವನ್ನು ಹೇಳುವಂಥದ್ದು. ಈ ದಿನ ಎಲ್ಲರ ಮೆಚ್ಚುಗೆಯನ್ನು ಗಳಿಸ್ತೀರಿ. ಮನಸ್ಸಿಗೂ ಕೂಡ ಸಮಾಧಾನ ಇರುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿನ ಅಭಿವೃದ್ಧಿಯನ್ನು ಕಾಣುವಂಥ ಸಂದರ್ಭ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಲಕ್ಷ್ಮಿಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಕುಟುಂಬ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 2ನೇ ಮನೆಯಲ್ಲಿ ಚಂದ್ರ ಇದ್ದರೆ ಕುಟುಂಬದಲ್ಲಿ ಒತ್ತಡ ಜಾಸ್ತಿ, ಜವಾಬ್ದಾರಿಗಳು ಜಾಸ್ತಿ, ಓಡಾಟ ಜಾಸ್ತಿ, ಪ್ರಯಾಣ ಇರುತ್ತೆ. ಪ್ರಯಾಣಕ್ಕೆ ತಕ್ಕಂತಹ ಒಂದು ಖರ್ಚು ಕೂಡ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಆದಾಯಕ್ಕಿಂತ ಖರ್ಚೇ ಹೆಚ್ಚಾಗುವಂಥ ಸಂದರ್ಭ ಇದೆ. ಇನ್ನು ಈ ದಿನದಲ್ಲಿ ಕೆಲವೊಂದು ವಿಚಾರಗಳು ನಿಮಗೆ ಹೊಳೆಯಲ್ಲ. ಒಂದು ರೀತಿಯಲ್ಲಿ ಬ್ಲ್ಯಾಂಕ್ ಆಗಿರುವಂಥದ್ದು, ನಿಮ್ಮ ಮೈಂಡೇ ಓಡಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಈ ದಿನ ಇರುತ್ತೆ. ಕತ್ತಲು ತುಂಬಿಕೊಂಡಿರುವಂತಹ ದಿನ. ಅದರಲ್ಲೂ ಸ್ವಲ್ಪ ಕಷ್ಟಗಳು, ಸಮಸ್ಯೆಗಳು ಬಂದಾಗ ಮತ್ತಷ್ಟು ಗಾಢಾಂಧಕಾರ ನಿಮಗೆ ಆವರಿಸುವಂಥ ಸಾಧ್ಯತೆಗಳು ಕಾಣಿಸ್ತಾ ಇರುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಒಂದು ಬೆಳಕಿನ ಕಿಂಡಿ ಇದ್ದೇ ಇರುತ್ತೆ. ಎಲ್ಲ ಬಾಗಿಲುಗಳು ಮುಚ್ಚಿದ್ರೂ ಕೂಡ ಕಿಟಕಿ ಆದರೂ ತೆಗೆದಿರುತ್ತೆ, ಒಂದು ವೆಂಟಿಲೇಟರ್ ಆದರೂ ಇರುತ್ತೆ. ಅದನ್ನು ನೀವು ಈ ದಿನ ಗಮನಿಸಬೇಕು. ಹಾಗಾಗಿ ಆ ಸಮಸ್ಯೆಗೆ ತೀರಾ ಸಣ್ಣವರಿಂದ ಕೂಡ ನೀವು ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಿಮಗೆ ಬಂದಿರುವಂಥ ಸಮಸ್ಯೆಯನ್ನು ಬಹಳ ದೊಡ್ಡವರೇ, ಗಣ್ಯರೇ, ಶ್ರೀಮಂತರೇ ಬಗೆಹರಿಸಬೇಕು ಅಂತ ಏನಿಲ್ಲ. ತೀರಾ ಸಾಧಾರಣ ವ್ಯಕ್ತಿ ಕೂಡ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಇದೆ. ಅದು ಈ ದಿನ ನಿಮ್ಮ ಅನುಭವಕ್ಕೆ ಬರುತ್ತೆ. ಹಾಗಾಗಿ ನೀವು ನಿಮ್ಮ ಜೀವನದ ಬಗ್ಗೆ ಹೆಚ್ಚು ಚಿಂತೆ ಮಾಡಬೇಡಿ. ಭಗವಂತ ಇದ್ದಾನೆ, ನಡೆಸಿದಂತೆ ನಡೆಯುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಒಂದು ಕುಟುಂಬದಲ್ಲಿ ಒಂದು ಕ್ವಾಲಿಟಿ ಟೈಮನ್ನು ಕೊಡಬೇಕಾಗತ್ತೆ. ಕುಟುಂಬಸ್ಥರಿಗೆ ಅವರ ಬೇಕು ಬೇಡಗಳನ್ನು ಸ್ವಲ್ಪ ನೀವು ಈ ದಿನ ವಿಚಾರಿಸಬೇಕು. ಜೊತೆಗೆ ಸೌಹಾರ್ದದ ಸಂಬಂಧದಿಂದ ಮಾತ್ರ ನೆಮ್ಮದಿ ಸಿಕ್ಕತ್ತೆ ಅನ್ನುವಂಥ ವಿಚಾರ ಈ ದಿನ ನೀವು ಕಂಡುಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಯಾವುದೇ ಒಂದು ಪ್ರಮುಖ ನಿರ್ಣಯವನ್ನು ಕೈಗೊಳ್ಳುವಂಥ ಸಂದರ್ಭದಲ್ಲೂ ಕೂಡ ನಿಮ್ಮ ಪಾಲುದಾರರ ಅಭಿಪ್ರಾಯವನ್ನು ಪಡ್ಕೊಳ್ಳುವಂಥದ್ದು ತುಂಬ ಅಗತ್ಯ ಇದೆ. ಇನ್ನು ಈ ದಿನ ನಿಮ್ಮ ಆರೋಗ್ಯ, ಕುಟುಂಬಸ್ಥರ ಆರೋಗ್ಯ, ಇದರ ಕಡೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಆಹಾರ ವಿಹಾರಾದಿಗಳನ್ನು ಬಹಳ ವಿಶೇಷ ಮುತುವರ್ಜಿಯಿಂದ ನೀವು ಪರಿಗಣಿಸಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಪ್ರಗತಿ
ಇಚ್ಛೆಯಂತೆ ಇರಲ್ಲ. ನಿಮ್ಮ ಎಕ್ಸ್ಪೆಕ್ಟೇಷನ್ಗೆ ತಕ್ಕಂತಹ ಒಂದು ಪ್ರೋಗ್ರೆಸ್ ಇಲ್ಲ, ಸಾಧಾರಣವಾಗಿರುತ್ತೆ. ಅದಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು ಉತ್ತಮ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಗಣಪತಿಯನ್ನು ಆರಾಧನೆ ಮಾಡಿ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಸಂತೋಷದ ದಿನ, ತುಂಬ ಅನುಕೂಲತೆಗಳಿರುವಂತಹ ದಿನ. ಅದರಲ್ಲೂ ಗ್ರಹ ಸ್ಥಾನಗಳು, ಗ್ರಹಗತಿಗಳು ನಿಮಗೆ ಫೇವರಬಲ್ ಆಗೇ ಇರುತ್ತೆ. ಹಾಗಾಗಿನೇ ಈ ದಿನ ನಿಮಗೆ ಉತ್ತಮವಾದಂತಹ ದಿನ. ಹಣದ ವಿಚಾರದಲ್ಲಿ ಈ ದಿನ ನೀವು ತುಂಬ ಸುಭದ್ರರಾಗಿರ್ತೀರಿ, ಬಹಳ ಸೆಕ್ಯೂರ್ಡ್ ಫೀಲಿಂಗ್ ಅನ್ನುವಂಥದ್ದು ಇದೆ. ಇನ್ನು ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ನಿಮಗೆ ಗೊತ್ತಿದೆ ಯಾವ ರೀತಿಯಲ್ಲಿ ನಿಮ್ಮ ಒಂದು ಹೋರಾಟವನ್ನು ಮುಂದುವರಿಸಬೇಕು ಅನ್ನುವಂಥದ್ದು. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಆಗಿರುವಂತಹ ಕೆಲವೊಂದು ಬದಲಾವಣೆಗಳ ಬಗ್ಗೆ ಈ ದಿನ ನೀವು ಅಂತಿಮ ತೀರ್ಮಾನವನ್ನು ಕೈಗೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಬಂಧುಗಳು, ಮಿತ್ರರು ಒಂದು ಕ್ಯಾಶುಯಲ್ ಆಗಿ ಸಾಂದರ್ಭಿಕವಾಗಿ ಮಾತಾಡುವಂಥ ಸಂದರ್ಭದಲ್ಲೂ ಕೂಡ ನಿಮ್ಮ ಒಂದು ವಿಚಾರಧಾರೆಗಳನ್ನು ಅವರು ನಿಮ್ಮ ಮುಂದೆ ಪ್ರಸ್ತಾಪ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಒಳಗೆ, ನಿಮ್ಮ ಹೊರಗೆ ಏನು ನಡೀತಾ ಇದೆ ಅನ್ನುವಂಥ ವಿಚಾರ ನಿಮಗೆ ಗೊತ್ತಾಗುವಂಥದ್ದಿದೆ. ಇನ್ನು ಈ ದಿನ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ವಿಚಾರ ಬಂದರೆ ಬೇರೆ ಹೇಳಿದಂಥ ಒಂದು ಸಲಹೆ, ಮಾರ್ಗದರ್ಶನವನ್ನು ಕನ್ಸಿಡರ್ ಮಾಡಿ, ಜೊತೆಗೆ ನಿಮ್ಮ ಅನುಭವದ ಒಂದು ಛಾಪನ್ನು ಕೂಡ ಅಲ್ಲಿ ತೋರಿಸ್ಬೇಕಾಗತ್ತೆ. ಹಾಗಾಗಿ ಯಾರೋ ಹೇಳಿದ್ರು ಅಂತ ಹೇಳಿ ನೀವು ರಾತ್ರಿ ಕಂಡ ಬಾವಿಯಲ್ಲಿ ಹಗಲು ಬೀಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಒಂದಲ್ಲ 2 ಸಲ ಯೋಚನೆ ಮಾಡಿ ತೀರ್ಮಾನವನ್ನು ಕೈಗೊಳ್ಳಬೇಕಾಗತ್ತೆ. ಇನ್ನು ಈ ದಿನ ಒಪ್ಪಂದಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ನಿಮಗೆ ಲಾಭ ಇದೆ, ಅನುಕೂಲತೆ ಇದೆ. ಹಾಗಾಗಿ ಯಾವುದೇ ವಿಚಾರವನ್ನು ಎಳೆದಾಡದೆ ಆದಷ್ಟು ಬೇಗ ಒಂದು ತ್ವರಿತ ಇತ್ಯರ್ಥವನ್ನು ಮಾಡಿಕೊಳ್ಳುವಂಥದ್ದು ಉತ್ತಮ. ಒಟ್ಟಾರೆ ಈ ದಿನದ ಪರಿಸ್ಥಿತಿ ನಿಮಗೆ ಫೇವರಬಲ್ ಆಗಿರೋದ್ರಿಂದ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು, ಕುಟುಂಬಸ್ಥರು ಕೂಡ ನಿಮಗೆ ಸಂತೋಷವನ್ನು ತರ್ತಾರೆ, ನಿಮ್ಮ ಜೊತೆಗಿರ್ತಾರೆ. ಕಷ್ಟ ಸುಖಗಳನ್ನು ಹಂಚಿಕೊಂಡು ಹೋಗುವಂಥ ಒಂದು ವಿಶ್ವಾಸ ಇರುತ್ತೆ. ಆದರೆ ಈ ವಿಶ್ವಾಸ ಅತಿಯಾದಾಗ ಏನಾಗುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಿದೆ. ಅದಕ್ಕಾಗಿಯೇ ಸ್ವಲ್ಪ ಲಿಮಿಟೇಷನ್ ಅನ್ನುವಂಥದ್ದನ್ನು ಇಟ್ಕೊಳ್ಳಿ. ಪ್ರತಿಯೊಂದು ವಿಚಾರದಲ್ಲೂ ಒಳ್ಳೆಯದಾಗುತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ರಾಮನಾಮ ಜಪ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನದ ಬೆಳಗಿನ ಅವಧಿ ಸ್ವಲ್ಪ ಒತ್ತಡದಿಂದ ಕೂಡಿರುತ್ತೆ. ಅದರಲ್ಲೂ ಮನಸ್ಸಿಗೆ ತುಂಬ ಹಿಂಸೆ ಆಗುವಂಥ ಕೆಲವೊಂದು ಘಟನೆಗಳು ನಡೆಯುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನದ ಆರಂಭದಲ್ಲೇ ನಿಮಗೆ ಆತ್ಮವಿಶ್ವಾಸ ಕಡಿಮೆ ಆಗುವಂಥ ಒಂದು ಸೂಚನೆಗಳು ಸಿಕ್ಕತ್ತೆ. ಆದರೆ ಅದನ್ನು ಕಡಿಮೆ ಆಗಲಿಕ್ಕೆ ಬಿಡಬಾರ್ದು. ಏನಾದರೂ ಮಾಡಿ ಅದನ್ನು ಹೆಚ್ಚು ಮಾಡಿಕೊಳ್ಬೇಕು ಅಂಥ ಒಂದು ಪ್ರಯತ್ನ ಆಗಬೇಕು. ಅದಕ್ಕಾಗಿಯೇ ಧನಾತ್ಮಕ ಆಲೋಚನೆ ಏನಿದೆ ಅದೊಂದೇ ಅದಕ್ಕೆ ಅಸ್ತ್ರ. ಹಾಗಾಗಿ ಪಾಸಿಟಿವ್ ಥಿಂಕಿಂಗ್ ಅನ್ನುವಂಥದ್ದನ್ನು ಮಾತ್ರ ಈ ದಿನ ಹೆಚ್ಚು ಹೆಚ್ಚು ಮುಂದುವರಿಸುವಂಥದ್ದನ್ನು ಮಾಡಿ. ಇನ್ನು ಕೆಲವೊಂದು ದೊಡ್ಡ ದೊಡ್ಡ ಕಾರ್ಯಗಳು ಕೂಡ ಲೀಲಾಜಾಲವಾಗಿ ನಡೆದುಬಿಡುತ್ತೆ. ಆದರೆ ಈ ಸಣ್ಣ ಪುಟ್ಟ ಕೆಲಸಗಳಿದೆಯಲ್ಲ, ಇದು ನಿಮ್ಮನ್ನು ಬಾಧಿಸುತ್ತೆ. ಖರ್ಚು ಜಾಸ್ತಿ ಆಗುತ್ತೆ, ಸಮಯ ಬಹಳ ಹಿಡಿಸುವಂಥದ್ದು ಈ ಒಂದು ಸಂದರ್ಭಕ್ಕೆ. ಹಾಗಾಗಿನೇ ಈ ದಿನ ಪುಟ್ಟ ಪುಟ್ಟ ಕೆಲಸಗಳನ್ನು ಮಾಡುವಂಥ ಸಂದರ್ಭದಲ್ಲೂ ಕೂಡ ಸ್ವಲ್ಪ ಜಾಗೃತೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಯೋಗ್ಯತೆಗೆ, ನಿಮ್ಮ ಸಾಮರ್ಥ್ಯಕ್ಕೆ ಸರಿಯಾದಂಥ ಒಂದು ಸ್ಥಾನಮಾನ ಸಿಕ್ಕಲ್ಲ. ಒಂದು ಅಂಡರ್ ಯುಟಿಲೈಸೇಷನ್ ಆಗುವಂಥ ಸಂದರ್ಭ ಇದೆ. ನಿಮ್ಮನ್ನು ಕೆಲವರು ತೀರಾ ಕೀಳಾಗಿ ಕಾಣುವಂಥ ಸಂದರ್ಭ, ಅಥವಾ ನಿಮ್ಮ ಒಂದು ಶಕ್ತಿ, ಸಾಮರ್ಥ್ಯ, ನಿಮ್ಮ ಪ್ರತಿಭೆ ಅದನ್ನು ಪರಿಗಣಿಸದೇ ಇರುವಂಥ ಸಂದರ್ಭ ಕೂಡ ಬರಬಹುದು. ಹಾಗಾಗಿ ಅದಕ್ಕೆ ನೀವು ಈ ದಿನ ತೀವ್ರವಾದ ವಿರೋಧವನ್ನು ವ್ಯಕ್ತಪಡಿಸುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ಬಾಡಿ ಲ್ಯಾಂಗ್ವೇಜೇ ಹೇಳುತ್ತೆ ಆ ಒಂದು ಸನ್ನಿವೇಶ ನಿಮಗೆ ಇಷ್ಟ ಆಗಲಿಲ್ಲ ಅಂತ ಹೇಳಿ. ಆದರೆ ಮಾತಿನಿಂದ ಆ ಸನ್ನಿವೇಶವನ್ನು ಎದುರಿಸಲಿಕ್ಕೆ ಹೋಗಬೇಡಿ, ಸ್ವಲ್ಪ ಸಮಾಧಾನದಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ಯಾರ ಒಂದು ಪರಿಚಯ ಆಗಿದೆ, ಅದರಲ್ಲೂ ಇತ್ತೀಚೆಗೆ ಯಾರದ್ದು ಪರಿಚಯ ಆಗಿದೆ ಅಂಥವರ ಮೇಲೆ ಅತಿಯಾದ ವಿಶ್ವಾಸವನ್ನು ಇಟ್ಕೊಳ್ಬೇಡಿ. ಹಣಕಾಸಿನ ವಿಚಾರದಲ್ಲಿ ಮಾತ್ರ ಅವರಿಗೆ ಹೆಚ್ಚು ಸ್ವಾತಂತ್ರ್ಯವನ್ನು ಕೊಡಬೇಡಿ, ನಂಬಲಿಕ್ಕೆ ಹೋಗಬೇಡಿ. ನಿಮ್ಮ ಒಂದು ದೌರ್ಬಲ್ಯಗಳೇನಿದೆ, ನಿಮ್ಮ ವೀಕ್ನೆಸ್ ಏನಿದೆ ಅದನ್ನು ಅವರ ಬಳಿ ಹೇಳಿಕೊಳ್ಳುವಂಥದ್ದನ್ನು ಅವಾಯ್ಡ್ ಮಾಡಿಕೊಳ್ಬೇಕು. ಇನ್ನು ಈ ದಿನ ನಿಮಗೆ ಯಾವುದಾದ್ರೂ ಒಂದು ಹವ್ಯಾಸ ಇದ್ದರೆ ಅದು ನಿಮಗೆ ಒಂದು ಅನುಕೂಲವನ್ನು ತಂದಿದೆ, ಮನಸ್ಸಿಗೆ ಸಮಾಧಾನ ತಂದಿದೆ ಅಂತ ಹೇಳಿದ್ರೆ ಅದನ್ನು ಮುಂದುವರಿಸಿ. ಅದನ್ನು ಸ್ವಲ್ಪ ಎನ್ಕ್ಯಾಶ್ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಬದಲಾವಣೆ ಮಾಡಲಿಕ್ಕೆ ಸಾಧ್ಯನಾ, ಅದರ ಬಗ್ಗೆ ಆಲೋಚನೆ ಮಾಡಿ. ಹಾಗಾಗಿ ಆ ಒಂದು ಹವ್ಯಾಸದಿಂದಲೇ ನಿಮಗೆ
ಹಣದ ಮೂಲ ಸ್ಟ್ರೆಂಥನ್ ಆಗಬೇಕು, ಅದರಿಂದ ಸ್ವಲ್ಪ ಆದಾಯ ಬರಬೇಕು. ಅದಕ್ಕೆ ಬೇಕಾದಂತಹ ಕೆಲವೊಂದು ಪರಿಹಾರಾತ್ಮಕವಾದಂತಹ ಆಲ್ಟ್ರೇಷನ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಏಕೆಂದರೆ ನಿಮಗೆ ಮುಂದೆ ಒಂದು ಸಮಾಧಾನವನ್ನು ಹಾಗೆ ಮನಸ್ಸಿಗೆ ಅನುಕೂಲವನ್ನು ತರುವಂಥ ವಿಚಾರ ಅಂತ ಹೇಳಿದ್ರೆ ನಿಮ್ಮ ಒಳ್ಳೆಯ ಹವ್ಯಾಸ ಒಂದೇ. ಅದನ್ನೇ ಮುಂದುವರಿಸಿ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಹಾಗೆ ಯಾವುದಾದ್ರೂ ಒಂದು ಶಕ್ತಿ ದೇವತೆಯ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 6. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ತುಂಬ ಉತ್ತಮವಾಗಿರುವಂಥ ದಿನ. ಅನುಕೂಲತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಶಕ್ತಿ, ನಿಮ್ಮ ಸಾಮರ್ಥ್ಯ, ನಿಮ್ಮ ಪ್ರತಿಭೆ ಇದಕ್ಕೆ ಸೂಕ್ತವಾದಂಥ ಒಂದು ಸ್ಥಾನಮಾನ ಕೂಡ ಸಿಕ್ಕತ್ತೆ. ಅದರಲ್ಲೂ ಈ ಸಮಯದ ನಿರ್ವಹಣೆ ಇದೆಯಲ್ಲ, ಈ ಟೈಮ್ ಮ್ಯಾನೇಜ್ಮೆಂಟ್ ಬಹಳ ಅದ್ಭುತವಾಗಿ ಇರುವಂಥದ್ದು. ಇದರಿಂದ ಕೂಡ ನಿಮಗೆ ಹೆಚ್ಚಿನ ಪ್ರಶಂಸೆ ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ 4 ಜನ ನಿಮ್ಮನ್ನು ಅನುಕರಣೆ ಮಾಡುವಂಥದ್ದು ಅಥವಾ ನಿಮ್ಮ ಕೆಲವೊಂದು ವಿಶೇಷವಾದಂಥ ಒಂದು ಪ್ರತಿಭೆಯನ್ನು ಗುರುತಿಸುವಂಥ ಒಂದು ಪ್ರಯತ್ನ ಕೂಡ ಈ ದಿನ ಇರುತ್ತೆ. ಹಾಗಾಗಿ ಈ ದಿನ ನಿಮಗೆ ಹೆಚ್ಚಿನ ಅವಕಾಶಗಳನ್ನು ತಂದುಕೊಡುವಂಥ ದಿನ. ಹಾಗೆ ನಿಮ್ಮಂತಹ ಒಂದು ಮನಸ್ಥಿತಿ ಇರುವಂಥವರು ಈ ದಿನ ನಿಮ್ಮನ್ನು ಭೇಟಿಯಾಗ್ತಾರೆ. ನಿಮ್ಮ ಕೆಮಿಸ್ಟ್ರಿ ಅಲ್ಲಿ ವರ್ಕೌಟ್ ಆಗುತ್ತೆ. ಹಾಗೆ ದೊಡ್ಡ ದೊಡ್ಡ ಕಾರ್ಯಗಳ ಬಗ್ಗೆ, ಯೋಜನೆಗಳ ಬಗ್ಗೆ ಈ ದಿನ ಒಂದು ಚಿಂತನೆ ನಡೆಯುವಂಥ ಸಾಧ್ಯತೆ ಇದೆ. ಎಲ್ಲ ಒಂದು ಕಡೆ ಡಿಸ್ಕಷನ್ ಆಗುವಂಥದ್ದು. ಏಕೆಂದರೆ ನಿಮ್ಮ ಆರಂಭದ ಸಮಯ ಹೇಗಿರುತ್ತೆ ಅಂದರೆ, ಕೆಲವು ವಿಚಾರಗಳು ಹಾಗೇ ಮನಸ್ಸಿಗೆ ಬರುತ್ತೆ. ಆ ವಿಚಾರಗಳಿಗೆ ನೀವು ಸ್ವಲ್ಪ ಚರ್ಚೆ ಅಥವಾ ಅದರ ಬಗ್ಗೆ ಮಾಹಿತಿ ಕಲೆ ಹಾಕುವಂಥದ್ದು, ಇದನ್ನು ಮಾಡಿದಾಗ ಆ ವಿಚಾರ ನಿಮಗೆ ತುಂಬ ಹತ್ತಿರವಾಗುತ್ತೆ. ಅದನ್ನು ನಿಮಗೆ ಗೊತ್ತಿಲ್ಲದಂತೆಯೇ ನೀವು ನಿಮ್ಮದನ್ನಾಗಿಸ್ಕೊಳ್ತೀರಿ. ಅದರಲ್ಲಿ ನೀವು ಮುಂದುವರಿತೀರಿ, ಇನ್ವಾಲ್ವ್ಮೆಂಟ್ ಇರುತ್ತೆ. ಇದರಿಂದ ಆ ಕೆಲಸ ನಿಮಗೆ ಒಂದು ರೀತಿಯ ಜವಾಬ್ದಾರಿಯುತವಾದಂಥ ಕೆಲಸ ಆಗುತ್ತೆ. ಪರಿಣಾಮಕಾರಿಯಾಗಿ ಮಾಡ್ತೀರಿ, ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ, 4 ಜನರ ಪ್ರಶಂಸೆಗೆ ಗುರಿಯಾಗುತ್ತೆ. ಅದು ನೋಡಿ, ಎಲ್ಲೋ ಒಂದು ಕಡೆ ಮನಸ್ಸಿಗೆ ಬಂದಂತಹ ಒಂದು ಪುಟ್ಟ ಆಲೋಚನೆ, ಒಂದು ಪುಟ್ಟ ಕಲ್ಪನೆ ಎಷ್ಟು ದೊಡ್ಡದಾದಂತಹ ಒಂದು ಫಲವನ್ನು ತರುತ್ತೆ ಅನ್ನುವಂಥದ್ದು. ಅದಕ್ಕೆ ನಿಮ್ಮ ಮನಸ್ಸೇ ಸಾಕ್ಷಿಯಾಗಿರುವಂಥದ್ದು. ನೀವು ಮನಸ್ಸು ಮಾಡಿದರೆ ಏನು ಮಾಡಬೇಕಾದರೂ ಮಾಡಬಹುದು ಅನ್ನುವಂಥದ್ದಕ್ಕೆ ಈ ದಿನ ನಿಮಗೆ ಸಾಕ್ಷಿಯಾಗುತ್ತೆ. ವೇರ್ ದೆರ್ ಇಸ್ ಎ ವಿಲ್ ದೆರ್ ಇಸ್ ಎ ವೇ ಅನ್ನುವಂಥದ್ದು ಸಾಬೀತಾಗುತ್ತೆ. ಹಾಗಾಗಿ ಈ ದಿನ ನಿಮ್ಮ ಒಂದು ಮುಖ್ಯವಾದ ಧೋರಣೆಗಳನ್ನು ಬಿಟ್ಟು ಹೊಂದಾಣಿಕೆಯತ್ತ ಮುಂದುವರಿರಿ. ಸಮೃದ್ಧಿಯ ಜೀವನ ನಿಮ್ಮದಾಗಿರುತ್ತೆ. ಇನ್ನು ಈ ದಿನ ನಿಮ್ಮ ಆಹಾರದ ಕಡೆ, ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡುವಂಥ ಅಗತ್ಯತೆ ಇದೆ. ಮನೆಯಲ್ಲಿ ಸಂತೋಷದ ವಾತಾವರಣ ಇದೆ. ಆ ಒಂದು ವಾತಾವರಣದಲ್ಲಿ ನಿಮ್ಮ ಒಂದು ಜವಾಬ್ದಾರಿ ಕೂಡ ಬಹಳಷ್ಟು ಮಟ್ಟಿಗೆ ಇರುವಂಥದ್ದು. ಇದನ್ನು ಬಹಳ ಚೆನ್ನಾಗಿ ನಿಭಾಯಿಸ್ತೀರಿ. ಒಟ್ಟಾರೆ ಅನುಕೂಲ ಇದೆ, ಸೌಲಭ್ಯ ಇದೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ಭೂವರಾಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಸಂಭ್ರಮದ ದಿನ, ಒಂದು ರೀತಿಯಲ್ಲಿ ಲಾಭದ ದಿನ ಕೂಡ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳಿಂದ, ನಿಮ್ಮ ಉದ್ಯೋಗದಿಂದ ಈ ದಿನ ನೀವು ನಿರೀಕ್ಷಿತವಾದಂಥ ಒಂದು ಫಲವನ್ನು ಪಡ್ಕೊಳ್ತೀರಿ. ಅದರಲ್ಲೂ ನೀವು ಎಣಿಸಿದಂತೆಯೇ ಸನ್ನಿವೇಶಗಳು ನಿಮ್ಮ ಪರವಾಗಿ ಬಂದ್ಬಿಡುತ್ತೆ. ಹಾಗಾಗಿ ಈ ದಿನ ಅಪೇಕ್ಷಿತ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ತುಂಬ ಸನ್ನಿವೇಶಗಳು ಕೂಡಿ ಬರುತ್ತೆ. ಇನ್ನು ನೀವು ಯಾವುದೇ ಒಂದು ಜವಾಬ್ದಾರಿಯನ್ನು ಕೊಟ್ಟರೂ ಕೂಡ ಬಹಳ ಶ್ರದ್ಧೆಯಿಂದ ನಿಭಾಯಿಸುವಂಥವ್ರು. ಹಾಗಾಗಿ ಈ ದಿನ ನಿಮ್ಮ ಕಮಿಟ್ಮೆಂಟ್ ಏನಿದೆ ಅದು ಗರಿಷ್ಠ ಪ್ರಮಾಣದಲ್ಲಿ ಇರುತ್ತೆ. ಇನ್ನು ಈ ದಿನ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಕೆಲವೊಂದು ವಿಶೇಷವಾದಂಥ ವಿಚಾರಗಳ ಬಗ್ಗೆ ಚರ್ಚೆ ನಡೆಸುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಜೀವನದಲ್ಲಿ ಈ ಚರ್ಚೆ ಅನ್ನುವಂಥದ್ದು ಎಷ್ಟು ಮುಖ್ಯ ಅನ್ನುವಂಥ ವಿಚಾರ ನಿಮಗೆ ಈ ದಿನ ಗೊತ್ತಾಗುವಂಥದ್ದಿದೆ. ಇನ್ನು ನಿಮ್ಮ ಒಂದು ಕಲಾತ್ಮಕ ಯೋಗ್ಯತೆಗೆ ತಕ್ಕಂತಹ ಒಂದು ಹೊಸ ದಾರಿಯನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇದೆ, ಯಶಸ್ವಿ ಪ್ರಯತ್ನ ಅದು. ಇನ್ನು ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಸಹೋದ್ಯೋಗಿಗಳಾಗಲಿ ಅಥವಾ ನಿಮ್ಮ ಮಿತ್ರರಾಗಲಿ ನಿಮಗೆ ಸಮಯೋಚಿತವಾಗಿ ಒಳ್ಳೆಯ ಸಲಹೆಯನ್ನು ಕೊಡುವಂಥವ್ರು. ಇದರಿಂದ ನಿಮಗೆ ಒಂದು ರೀತಿಯ ಸಮಾಧಾನ. ಮೇಲಧಿಕಾರಿಗಳು ಕೂಡ ನಿಮಗೆ ನಾಳೆಯ ದಿನ ಒಳ್ಳೆಯ ಪ್ರಶಂಸೆಯನ್ನು ವ್ಯಕ್ತಪಡಿಸುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬಹಳ ಬೇಗ ಬರುವಂಥ ಸಾಧ್ಯತೆ ಇರುತ್ತೆ. ಆದಷ್ಟು ಅವಕಾಶವನ್ನು ಕೊಡಬೇಡಿ. ನೀವು ಯಾವುದೇ ಒಂದು ರಹಸ್ಯವಾಗಿ
ವ್ಯವಹಾರಗಳನ್ನು ಮಾಡುವಂಥದ್ದಾಗಲಿ, ರಹಸ್ಯವಾದಂತಹ ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥದ್ದನ್ನಾಗಲಿ ಮಾಡಬೇಡಿ. ಮುಚ್ಚು ಮರೆ ಇಲ್ಲದಂತಹ ಒಂದು ವ್ಯವಹಾರ ನಿಮ್ಮದಾಗಬೇಕು. ಇದರಿಂದ ನಿಮಗೆ ಧೈರ್ಯ, ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಇನ್ನು ಈ ದಿನ ವಿಶೇಷವಾಗಿ ಸಮಾಜದ ಪ್ರತಿಷ್ಠಿತ ವ್ಯಕ್ತಿಗಳು, ಗಣ್ಯರ್ಯಾರಿದ್ದಾರೆ ಅವರ ಜೊತೆ ಒಂದು ಒಡನಾಟ, ಒಂದು ಸಂವಹನ ಏರ್ಪಡುವಂಥ ಸಾಧ್ಯತೆ ಇರುತ್ತೆ. ಇದು ಕೂಡ ನಿಮಗೆ ತೀರಾ ಅಗತ್ಯವಾಗಿ ಬೇಕಾದಂಥ ಒಂದು ಬೆಂಬಲ ಅವರಿಂದ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಒಂದು ಒಳ್ಳೆಯ ಇನ್ಫ್ಲೂಯೆನ್ಸನ್ನು ನೀವು ಈ ದಿನ ಮಾಡ್ತೀರಿ. ಅಂದರೆ ಪ್ರಭಾವಕ್ಕೆ ಹೆಚ್ಚು ಒಲವು ತೋರಿಸುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆದರೆ ಹೆಚ್ಚು ಡಿಪೆಂಡೆನ್ಸಿ ಒಳ್ಳೆಯದಲ್ಲ ಅನ್ನುವಂಥದ್ದು ನಿಮ್ಮ ಗಮನದಲ್ಲಿರಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ವಿಷ್ಣು ಸಹಸ್ರನಾಮವನ್ನು ಈ ದಿನ ಹೇಳ್ಕೊಳ್ಳಿ. ವಿಷ್ಣು ತತ್ವ ಇರುವಂತಹ ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಹಾಗಾಗಿನೇ ಯಾವುದೇ ಒಂದು ವಿಚಾರ ಆದರೂ ಕೂಡ ಒಂದಲ್ಲ 2 ಸಲ ನೀವು ಅಸರ್ಟೈನ್ ಮಾಡಿಕೊಳ್ಬೇಕು. ಆ ಒಂದು ವಿಷಯ ಸರಿಯಾಗಿ ಹೊಂದಾಣಿಕೆ ಆಗುತ್ತಾ, ನೀವು ತೆಗೆದುಕೊಂಡಿರುವಂತಹ ತೀರ್ಮಾನ ಸರಿಯಾಗಿದೆಯೇ, ಇದನ್ನು ನೀವು ಆಲೋಚನೆ ಮಾಡಿ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಅದರ ಸಾಧಕ ಬಾಧಕಗಳನ್ನು ನೋಡಿ ಮುಂದುವರಿಬೇಕು. ಇಲ್ಲಾಂದರೆ ಈ ದಿನ ಕುರುಡುತನದಿಂದ ಮುಂದೆ ಹೋದಾಗ ನಾಳೆ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಹಾಗೆ ಈ ದಿನ ಯಾವುದಾದ್ರೂ ಒಂದು ಅನಾವಶ್ಯಕವಾದಂಥ ಖರ್ಚು ನಿಮ್ಮನ್ನು ಬಿಡಲ್ಲ. ಹಾಗಾಗಿ ಈ ದಿನ ಬೆಂಬಿಡದ ಭೂತದಂತೆ ಆ ಖರ್ಚು ನಿಮ್ಮನ್ನು ಆಶ್ರಯಿಸ್ಬಿಟ್ಟಿದೆ. ಎಷ್ಟು ನೀವು ಪ್ರಯತ್ನ ಪಟ್ಟರೂ ಕೂಡ ಖರ್ಚನ್ನು ತಡೀಲಿಕ್ಕೆ ಸಾಧ್ಯ ಆಗಲ್ಲ. ಆದರೂ ಕೂಡ ನಿಮ್ಮ ವಿವೇಚನೆಯಿಂದ ಲೆಕ್ಕಾಚಾರದಲ್ಲಿ ಖರ್ಚು ಮಾಡಿ. ಇನ್ನು ವಿಶೇಷವಾಗಿ ಈ ದಿನ ಹೊಸ ಅವಕಾಶಗಳು ಒದಗಿ ಬರುವಂಥದ್ದು, ಇದು ನಿಮಗೆ ಹೆಚ್ಚು ಉತ್ಸಾಹವನ್ನು ತರಿಸುವಂಥ ಸಂದರ್ಭ. ಹಾಗಾಗಿ ಅವಕಾಶಗಳನ್ನು ಎನ್ಕ್ಯಾಶ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ 3ನೇಯವರ ವಿಚಾರಕ್ಕೆ ಗಮನ ಹರಿಸಬೇಡಿ. ಅವರ ವಿಚಾರದಲ್ಲಿ ಮೂಗು ತೂರಿಸಬೇಡಿ. ಏಕೆಂದರೆ ನಿಮ್ಮದೇ ಸಮಸ್ಯೆಗಳು ಬೇಕಾದಷ್ಟಿದೆ. ಆದರೂ ಒಂದು ಕುತೂಹಲಕ್ಕೆ ಏನಾಗ್ತಾ ಇದೆ ಅಂತ ಹೇಳಿ ನೋಡುವಂಥ ಒಂದು ಸ್ವಭಾವ, ಇದರಿಂದ ಈ ದಿನ ನಿಮಗೆ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ, ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಮಾತಿಗೆ, ನಿಮ್ಮ ಒಂದು ನಡತೆಗೆ ತುಂಬ ಬೆಲೆ ಇದೆ, ಮಾತಿಗೆ ಮೌಲ್ಯ ಇದೆ. ಅದನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಇರಲಿ. ಇನ್ನು ಈ ದಿನ ನಿಂತು ಹೋಗಿರುವಂತಹ ಕೆಲಸ ಕಾರ್ಯಗಳೇನಿದೆ ಅದನ್ನು ಮುಂದುವರಿಸುವಂಥ ಒಂದು ಪ್ರಯತ್ನ ಕೂಡ ಮಾಡಿ. ಹೊಸ ಕಾರ್ಯದ ಜೊತೆಗೆ ಈ ನಿಂತು ಹೋಗಿರುವಂತಹ ಅರ್ಧಂಬರ್ಧ ಆಗಿರುವಂತಹ ಕೆಲಸಗಳು ಕೂಡ ಬಹಳ ಮುಖ್ಯ. ಏಕೆಂದರೆ ಒಂದಕ್ಕೊಂದು ಸಹ ಸಂಬಂಧವನ್ನು ಹೊಂದಿರುವಂತಹ ಫಲಿತಾಂಶಗಳು ಬರುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಮುಂದುವರಿಸಿ. ಇನ್ನು ಈ ದಿನ ಯಾವುದೇ ಅನಾನುಕೂಲಕರವಾದಂಥ ಪರಿಸ್ಥಿತಿ ಬಂದರೆ ಅದಕ್ಕೆ ಕಂಗಾಲಾಗಬೇಡಿ. ಅದನ್ನು ನೀವು ಧೈರ್ಯದಿಂದ ಎದುರಿಸುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲದ ದಿನ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ದಿನ ನಿಮಗೆ ಅಷ್ಟೊಂದು ಆಸಕ್ತಿ ಇಲ್ಲ, ಆದರೆ ನಿರಾಸಕ್ತಿ ಕೂಡ ಇಲ್ಲ. ಎಲ್ಲೋ ಒಂದು ಮಧ್ಯಮ ಪ್ರಮಾಣದಲ್ಲಿ ನಿಮ್ಮ ಕೆಲಸಗಳನ್ನು ಮುಂದುವರಿಸುವಂಥ ಒಂದು ಮನಸ್ಥಿತಿ ಇರುತ್ತೆ. ಜೊತೆಗೆ ಈ ದಿನದಲ್ಲಿ ನಿಮಗೆ ಮಿಶ್ರ ಫಲಗಳು ಸಿಕ್ಕುವಂತಹ ಸಂದರ್ಭ, ಅಷ್ಟಮದಲ್ಲಿ ಚಂದ್ರ ಇರುವಂತಹ ಸಂದರ್ಭ, ಇದೆರಡನ್ನೂ ನೀವು ತೂಗಿ ನೋಡಿದಾಗ ನಿಮ್ಮ ಹಣಕಾಸಿನ ವ್ಯವಹಾರಗಳನ್ನು ಬಹಳ ಎಚ್ಚರಿಕೆಯಿಂದ ಮುಂದುವರಿಸಬೇಕಾಗತ್ತೆ. ಯಾವುದೇ ರೀತಿಯ ದೊಡ್ಡ ಮಟ್ಟದ ಕಮಿಟ್ಮೆಂಟ್ಗೆ ಕೈ ಹಾಕಬೇಡಿ. ಯಾವುದೇ ಒಪ್ಪಂದಗಳನ್ನು ಈ ದಿನ ಮಾಡಿಕೊಳ್ಳಿಕ್ಕೆ ಹೋಗಬೇಡಿ. ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಅಥವಾ ಈ ಹಣದ ವ್ಯವಹಾರ, ಲೇವಾದೇವಿ ವ್ಯವಹಾರಕ್ಕೆ ಈ ದಿನ ನೀವು ಕೂಡ ಜಾಮೀನಾಗಿ ನಿಲ್ಲುವಂತಹ ವಿಚಾರ, ಇದರಿಂದ ದೂರ ಇರುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಕ್ಕದೇ ಇದ್ದಾಗ ಅಲ್ಲೂ ಕೂಡ ಸ್ವಲ್ಪ ಬೇಸರ, ಸ್ವಲ್ಪ ನಿರಾಸೆ ಉಂಟಾಗುವಂಥದ್ದು ಇದೆ. ಕಡಿಮೆ ಈ ಪ್ರಯತ್ನ ಪಟ್ಟವರಿಗೆಲ್ಲ ಒಳ್ಳೆಯ ಲಾಭಗಳು ಸಿಗ್ತಾ ಇದೆ, ಆದರೆ ಹೆಚ್ಚು ಪ್ರಯತ್ನ ಪಟ್ಟಂಥವ್ರಿಗೆ ಲಾಭ ಇಲ್ಲ ಅನ್ನುವಂಥ ಒಂದು ಕೊರಗು ನಿಮ್ಮನ್ನು ಕಾಡುತ್ತೆ. ಆದರೆ ಮುಂದೆ ಅದು ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ತಾಳ್ಮೆಯಿಂದ ಇರಿ. ಇನ್ನು ವಿಶೇಷವಾಗಿ ಈ ದಿನ ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರಗಳಲ್ಲಿ ವ್ಯಾಜ್ಯಗಳಿರಲಿ, ಯಾವುದೇ ರೀತಿಯಲ್ಲಿ ಸಮಸ್ಯೆಗಳು ಬಂದರೆ ಇಲ್ಲಿ ಕೋರ್ಟು ಕಚೇರಿ ಅನ್ನುವಂಥದ್ದರ ಮೆಟ್ಟಿಲನ್ನು ಏರುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಇದ್ದುದರಲ್ಲೇ ಅಲ್ಲಲ್ಲೇ ಅದನ್ನು ನೀವು ಸ್ವಲ್ಪ ಹೊಂದಾಣಿಕೆಯಿಂದ ಮುಂದುವರಿಸುವಂಥದ್ದು, ಹೊಂದಾಣಿಕೆಯನ್ನು ಮಾಡಿಕೊಂಡು ಆ ಸಮಸ್ಯೆಯನ್ನು ಬಗೆಹರಿಸುವಂಥದ್ದು ಉತ್ತಮ.
ಹಾಗಾಗಿ ನಿಮ್ಮ ಆಲೋಚನೆಗಳೆಲ್ಲವೂ ಕೂಡ ಧನಾತ್ಮಕವಾಗಿರಲಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಕುಟುಂಬದಲ್ಲಿ ನಡೆಯುವಂಥ ವಿದ್ಯಮಾನಗಳಿಂದ ನಿಮಗೆ ಸ್ವಲ್ಪ ಕೋಪತಾಪ ಬರುವಂಥ ಸಾಧ್ಯತೆ ಇರುತ್ತೆ. ಸಂಯಮದಿಂದ ವರ್ತಿಸಬೇಕು. ಜೊತೆಗೆ ಈ ದಿನ ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳಿ. ಪ್ರಯಾಣದ ಸಂದರ್ಭ ತುಂಬ ಎಚ್ಚರಿಕೆಯಿಂದ ಇರಿ. ವಾಹನದಲ್ಲಿ ಈ ದಿನ ನೀವು ಪ್ರಯಾಣ ಮಾಡುವಂಥ ವಿಚಾರ ಏನಿದೆ, ದೂರದ ಪ್ರಯಾಣ, ಆದಷ್ಟು ಮುಂದೂಡುವಂಥದ್ದು ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಶುಭ ಸಮಯ, ಒಳ್ಳೆಯ ಅವಕಾಶಗಳು ಸಿಕ್ಕುವಂಥ ಸಂದರ್ಭ. ಅದರಲ್ಲೂ ನೀವು ಆಕರ್ಷಣೆಯ ಬಿಂದುವಾಗಿ ಇರುವಂಥವ್ರು, ಸೆಂಟರ್ ಆಫ್ ಅಟ್ರಾಕ್ಷನ್ ನೀವೇ. ಏಕೆಂದರೆ ನಿಮ್ಮ ಮಾತು, ನಿಮ್ಮ ತೀರ್ಮಾನ, ನಿಮ್ಮ ನಡತೆ ಈ ದಿನ ನಿಮ್ಮ ಕುಟುಂಬಸ್ಥರನ್ನು ಬಹಳ ವಿಶೇಷವಾದಂಥ ಒಂದು ಸ್ಥಿತಿಯಲ್ಲಿ ಇಟ್ಟಿರುತ್ತೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ನಿಮಗೆ ಉತ್ತಮವಾದಂಥ ಅವಕಾಶಗಳು ಸಿಕ್ಕತ್ತೆ. ಇನ್ನು ಈ ದಿನ ನಿಮ್ಮ ಒಂದು ಸೌಲಭ್ಯಕ್ಕೆ, ನಿಮ್ಮ ಕಂಫರ್ಟ್ಗೆ ಬೇಕಾಗಿರುವಂತಹ ಕೆಲವು ಉಪಕರಣಗಳನ್ನು ಖರೀದಿ ಮಾಡುವಂಥದ್ದು ಇದೆ. ಹಾಗೆ ವಾಹನದ ಯೋಗ ಈ ದಿನ ಚೆನ್ನಾಗಿದೆ. ನಿಮ್ಮ ಪ್ರಯಾಣ ನಿಮಗೆ ಶುಭವನ್ನು ತರುತ್ತೆ. ಇನ್ನು ಈ ದಿನ ವ್ಯಾಪಾರ ಕೂಡ ಅಭಿವೃದ್ಧಿಯ ಹಾದಿಯಲ್ಲಿ ನಡೆಯುವಂಥದ್ದು. ಏಕೆಂದರೆ ನೀವು ಇತ್ತೀಚೆಗೆ ತೆಗೆದುಕೊಂಡಂಥ ಒಂದು ಒಳ್ಳೆಯ ತೀರ್ಮಾನದಿಂದ ಈ ವ್ಯವಹಾರದಲ್ಲಿ ಸ್ವಲ್ಪ ಪ್ರಗತಿ ಕಾಣಿಸ್ತಾ ಇದೆ. ಎಲ್ಲೋ ಒಂದು ಆಶಾಭಾವನೆ ಮೂಡ್ತಾ ಇದೆ, ಒಂದು ಒಳ್ಳೆಯ ಭರವಸೆ ನಿಮಗೆ ಸಿಗ್ತಾ ಇದೆ. ಹಾಗೆ ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಯಶಸ್ಸು ಸಿಕ್ಕತ್ತೆ. ಏಕೆಂದರೆ ಈ ಸಮಯಕ್ಕೆ ಸರಿಯಾಗಿ ಶುಭ ಮುಹೂರ್ತದಲ್ಲಿ ಆರಂಭ ಮಾಡಿರುವಂಥ ಕೆಲಸ ನಿಮ್ಮನ್ನು ಕೈ ಬಿಡಲ್ಲ. ಇನ್ನು ವಿಶೇಷವಾಗಿ ಈ ದಿನ ನಿಮ್ಮ ಆತ್ಮೀಯರಿಂದ ನಿಮಗೆ ಒಂದು ಶುಭ ಸುದ್ದಿ ಸಿಕ್ಕುವಂಥದ್ದು ಕೂಡ ಇದೆ. ನೀವು ಸಂಭ್ರಮಿಸಲಿಕ್ಕೆ, ಸಂತೋಷ ಪಡಲಿಕ್ಕೆ ಒಳ್ಳೆಯ ಅವಕಾಶ ಇದರಿಂದ ಸಿಕ್ಕುವಂಥದ್ದು ಇದೆ. ಇನ್ನು ನಿಮ್ಮ ಉದ್ಯೋಗದ ಸ್ಥಳದಲ್ಲಿ ಕೆಲವೊಂದು ಹೊಸ ಸವಾಲುಗಳನ್ನು ಎದುರಿಸುವಂಥ ಸಂದರ್ಭ ಬರ್ಬೋದು. ಆತ್ಮವಿಶ್ವಾಸದಿಂದ ಅದನ್ನು ಎದುರಿಸಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಮನೆಯ ಹೊರಗೂ ಕೂಡ ನಿಮಗೆ ಕೆಲಸದ ಹೊರೆ, ಜವಾಬ್ದಾರಿಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ. ಹಾಗಾಗಿ ನಿಮ್ಮ ಬಂಧುಗಳೋ ಮಿತ್ರರೋ ನಿಮಗೆ ಹೆಚ್ಚಿನ ಹೊರೆಯನ್ನು ಹೊರಿಸುವಂಥವರು ಈ ದಿನ. ಅದನ್ನು ನಿಭಾಯಿಸುವಷ್ಟು ಒಂದು ಸಾಮರ್ಥ್ಯ ಇದೆ, ಆದರೆ ಸ್ವಲ್ಪ ತಾಳ್ಮೆಯನ್ನು ಬೆಳೆಸ್ಕೊಳ್ಳಿ. ಇನ್ನು ಈ ದಿನ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ನಿಮಗೆ ಒಂದು ರೀತಿಯಲ್ಲಿ ನೋವನ್ನು ತರುವಂಥ ಸನ್ನಿವೇಶದಲ್ಲಿರುತ್ತೆ. ಹಾಗಾಗಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಇನ್ನು ಯಾವುದೇ ಒಂದು ಹಣಕಾಸಿನ ವಿಚಾರ ಆಗಲಿ ಅಥವಾ ನಿಮ್ಮ ಸಂಬಂಧದ ವಿಚಾರದಲ್ಲಾಗಲಿ ಸ್ವಲ್ಪ ನಿಧಾನವಾದಂಥ ಪ್ರಗತಿ ಇದೆ. ನಿಧಾನ ಆದರೂ ಸ್ಥಿರವಾದಂಥ ಫಲ ಸಿಕ್ಕತ್ತೆ. ತಾಳ್ಮೆಯಿಂದ ಮುಂದುವರಿರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ತುಂಬ ಸಂತೋಷದ ದಿನ. ಅದರಲ್ಲೂ ನಿಮ್ಮಲ್ಲಿದ್ದಂಥ ಒಂದು ಕಹಿ ಭಾವನೆ ದೂರ ಆಗುವಂಥ ಸಂದರ್ಭ. ಏಕೆಂದರೆ ಕೆಲವೊಂದು ತಪ್ಪು ಅಭಿಪ್ರಾಯಗಳಿಂದ ಈ ದಿನ ಕೆಲವರನ್ನು ದೂರ ಇಟ್ಟಿರುವಂಥವರನ್ನು ಕೂಡ ಹತ್ತಿರ ಕರೆಯುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ಗೆಳೆತನವನ್ನಾಗಲಿ ಅಥವಾ ಒಂದು ರಿಲೇಷನ್ಶಿಪ್ಪನ್ನಾಗಲಿ ನೀವೇ ಮುಂದುವರಿಸುವಂಥ ಒಂದು ಪ್ರಥಮ ಹೆಜ್ಜೆ ನಿಮ್ಮಿಂದ ಆಗುವಂಥದ್ದು. ಹಾಗಾಗಿನೇ ಈ ದಿನ ನಿಮಗೆ ಪ್ರೀತಿ ವಿಶ್ವಾಸ ಹೆಚ್ಚಾಗುತ್ತೆ. ಹಾಗೆ ಅವರನ್ನು ಕೂಡ ಈ ದಿನ ನೀವು ಒಂದು ಮನರಂಜನೆಗೋ ಅಥವಾ ಒಂದು ಭೋಜನಕ್ಕೋ ಅಥವಾ ಒಂದು ಚರ್ಚಾ ಕೂಟಕ್ಕೋ ಕರೆಯುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಈ ದಿನ ಪ್ರಾಕ್ಟಿಕಲ್ಲಾಗಿ ಏನೇನಾಗಬೇಕೋ ಅದೆಲ್ಲವೂ ಕೂಡ ನಿಮ್ಮಿಂದ ಆಗುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ಪ್ರಯಾಣದಲ್ಲೂ ಕೂಡ ನಿಮಗೆ ಅನುಕೂಲತೆ ಇದೆ. ಪ್ರಯಾಣದ ಉದ್ದೇಶ ಈಡೇರುತ್ತೆ. ಜೊತೆಗೆ ಈ ದಿನ ಪ್ರಯಾಣದ ಸಂದರ್ಭದಲ್ಲಿ ಹೊಸಬರ ಪರಿಚಯ ಆಗುವಂಥದ್ದು, ಆ ಪರಿಚಯ ಸ್ನೇಹಕ್ಕೆ ತಿರುಗುತ್ತೆ. ಜೊತೆಗೆ ಮುಂದೆ ನಿಮಗೆ ಬೇಕಾದಂತಹ ಕೆಲವೊಂದು ಅನುಕೂಲತೆಗಳನ್ನು, ವ್ಯಾಪಾರಿ ಸಂಬಂಧವಾದಂತಹ ಕೆಲವೊಂದು ಸಹಕಾರಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ತುಂಬ ದೂರದೃಷ್ಟಿ ಇಟ್ಟುಕೊಂಡೇ ಕೆಲಸಗಳನ್ನು ಮುಂದುವರಿಸ್ತೀರಿ. ಇದು ತುಂಬ ಒಳ್ಳೆಯದು. ಇನ್ನು ಈ ದಿನದಲ್ಲಿ ಮನೆಯ ಹೊರಗಿನ ಪರಿಸ್ಥಿತಿಗಳು ಸ್ವಲ್ಪ ಅನಾನುಕೂಲ ಆಗ್ಬೋದು. ಅಕ್ಕಪಕ್ಕದ ಮನೆಯವರು, ನೆರೆಹೊರೆಯವರು ಸ್ವಲ್ಪ ಆತ್ಮವಿಶ್ವಾಸದಿಂದಲೇ ಮಾತಾಡುವಂಥದ್ದು ಉತ್ತಮ. ಇನ್ನು ಈ ದಿನ ಯಾವುದೇ ರೀತಿಯ ಹೂಡಿಕೆಗಳನ್ನು ಇನ್ವೆಸ್ಟ್ಮೆಂಟ್ ಮಾಡುವಂಥ ವಿಚಾರ ಇದ್ದರೆ ಅದನ್ನು ಮತ್ತೊಮ್ಮೆ ಆಲೋಚನೆ ಮಾಡಿ ಮುಂದುವರಿಸಿ. ಇನ್ನು ಈ ದಿನ ನಿಮ್ಮ ಒಂದು ಪ್ರಯತ್ನದಿಂದ ಕೆಲವೊಂದು ಕೆಲಸಗಳು ಪೂರ್ಣ ಆಗುತ್ತೆ. ಇದು ಮನಸ್ಸಿಗೆ ತುಂಬ ಸಮಾಧಾನವನ್ನು ತರುತ್ತೆ.
ಜೊತೆಗೆ ಹಿನ್ನೆಲೆಯಲ್ಲಿ ಅನುಕೂಲತೆಗಳು ಕೂಡ ಇದೆ. ಹಾಗೆ ಈ ಸಂಗೀತ, ನೃತ್ಯ ಅಥವಾ ನಾಟಕ, ಅಭಿನಯ ಇತ್ಯಾದಿಗಳಲ್ಲಿ ಆಸಕ್ತಿ ಇರುವಂಥವ್ರಿಗೆ ಈ ದಿನ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಅದನ್ನು ಬಳಸ್ಕೊಳ್ಳಿ, ನಿಮ್ಮ ಪ್ರಯತ್ನ ಈಡೇರುತ್ತೆ. ಇನ್ನು ಬದುಕಿಗೆ ಒಂದು ಹೊಸ ಆಯಾಮವನ್ನು ಕೊಡುವಂಥ ಸಂದರ್ಭ ಕೂಡ ಈ ದಿನ ಬರುತ್ತೆ. ಫೇಸ್ ಲಿಫ್ಟ್ ಆಗುವಂಥದ್ದು ಇದು ನಿಮಗೆ ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂಥ ಒಂದು ಬದಲಾವಣೆ ಈ ದಿನ ಆಗುತ್ತೆ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ಈ ದಿನ ನಿಮ್ಮ ಗುರಿ ಸಾಧನೆಗಾಗಿ ಹೆಚ್ಚು ಪ್ರಯತ್ನವನ್ನು ಮಾಡುವಂಥದ್ದಿದೆ. ಬೇರೆ ಸಂದರ್ಭಗಳಲ್ಲಿ ಸ್ವಲ್ಪ ಪ್ರಯತ್ನದಲ್ಲೇ ನಿಮ್ಮ ಗುರಿಯನ್ನು ತಲುಪ್ತಾ ಇದ್ರಿ, ಆದರೆ ಈ ದಿನ ಸ್ವಲ್ಪ ಶ್ರಮ ಪಡಬೇಕು, ತುಂಬ ಎಫರ್ಟ್ ಹಾಕಬೇಕು. ಇನ್ನು ಈ ದಿನ ವ್ಯಾಪಾರದಲ್ಲೋ ವ್ಯವಹಾರದಲ್ಲೋ ಆತುರದ ನಿರ್ಧಾರವನ್ನು ಕೈಗೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಏಕೆಂದರೆ ಆ ಥರ ಒಂದು ಟೆಂಪ್ಟೇಷನ್ ಆಗಿಬಿಡುತ್ತೆ. ಆ ಒಂದು ಸನ್ನಿವೇಶ ಕ್ರಿಯೇಟ್ ಆದಾಗ ನಿಮಗೆ ಅರಿವಿಗೆ ಬಾರದಂತೆ ತೀರ್ಮಾನಗಳು ನಿಮ್ಮಿಂದ ಆಗುವಂಥದ್ದಿದೆ. ಇದು ಮುಂದೆ ಪಶ್ಚಾತ್ತಾಪಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಸ್ವಲ್ಪ ಮನಸ್ಸು ಸ್ಥಿಮಿತದಲ್ಲಿದ್ದಾಗ ಮಾತ್ರ ವ್ಯವಹಾರಗಳನ್ನು ಮುಂದುವರಿಸಿ. ಇನ್ನು ಈ ದಿನದಲ್ಲಿ ಕೆಲಸಕ್ಕೆ ಸಂಬಂಧಪಟ್ಟಂತಹ ಒತ್ತಡಗಳನ್ನು ನೀವು ತಪ್ಪಿಸಬೇಕು. ಅದಕ್ಕಾಗಿಯೇ ಈ ಜವಾಬ್ದಾರಿಗಳನ್ನು ಸಾಧ್ಯ ಆದರೆ 4 ಜನರಿಗೆ ಹಂಚಿ ನೀವು ಅದರ ಒಂದು ಭಾಗವಾಗಿ ಇರುವಂಥದ್ದನ್ನು ಮುಂದುವರಿಸಿ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಕೆಲವರ ವರ್ತನೆ ನಿಮಗೆ ನೋವನ್ನು ತರಿಸುತ್ತೆ. ಅದು ಸ್ವಲ್ಪ ಇರ್ರಿಪೇರಬಲ್ ಆಗುವಂಥದ್ದೇ ಈ ನೋವು. ಇನ್ನು ಬೇರೆ ವಿಚಾರಗಳಲ್ಲಾದರೆ ನೋವು ಬಂದರೂ ಬೇಗ ಮರಿತೀರಿ. ಆದರೆ ನಿಮ್ಮವರೇ ನಿಮಗೆ ಚುಚ್ಚು ಮಾತುಗಳನ್ನು ಆಡಿದಾಗ, ನಿಮ್ಮ ಬಗ್ಗೆ ಅಪಪ್ರಚಾರವನ್ನು ಮಾಡಿದಾಗ ಆಗುವಂಥ ನೋವು ಬಹಳ ತೀವ್ರತರವಾಗಿರುತ್ತೆ. ಹಾಗಾಗಿ ಅದನ್ನು ಬಹಳ ವಿವೇಚನೆಯಿಂದ ನೀವು ಮ್ಯಾನೇಜ್ ಮಾಡಬೇಕಾಗತ್ತೆ. ಇನ್ನು ಈ ದಿನ ಮಾನಸಿಕವಾದಂತಹ ಕೆಲವೊಂದು ಸಮಸ್ಯೆಗಳು ಬಾಧಿಸುವಂಥದ್ದು ಕೂಡ ಇದೆ. ಇದು ಬೇರೆಯವರ ಬಳಿ ಹೇಳಿಕೊಳ್ಳಲಾಗದಂತಹ ಒಂದು ಸಮಸ್ಯೆ. ಹಾಗಾಗಿನೇ ಮನಸ್ಸಿನೊಳಗೆ ಇಟ್ಟುಕೊಂಡೇ ಕೆಲವೊಮ್ಮೆ ನೀವು ಅನುಭವಿಸುವಂಥದ್ದು ಇದೆ. ಅಂಥ ಒಂದು ಯಾತನೆ, ಚಿಂತೆ ಈ ದಿನ ದೂರ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಕೂಡ ಸಿಕ್ಕತ್ತೆ. ಒಂದು ಒಳ್ಳೆಯ ಔಟ್ಲೆಟ್ ಅನ್ನುವಂಥದ್ದು ಇದೆ, ಅದನ್ನು ಬಳಸ್ಕೊಳ್ಳಿ. ಇನ್ನು ಈ ದಿನ ಪ್ರಮುಖ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಖರ್ಚು ವೆಚ್ಚಗಳು ಹೆಚ್ಚಾಗುವಂಥ ಸಂದರ್ಭ ಇದೆ. ಇನ್ನು ಎಷ್ಟೇ ಶ್ರಮ ಪಟ್ಟರೂ ಕೂಡ ಕೆಲವು ಕೆಲಸಗಳು ಮುಂದೆ ಸಾಗಲ್ಲ. ಹಾಗಾಗಿ ಅದರ ಬಗ್ಗೆ ಚಿಂತೆ ಮಾಡಬೇಡಿ, ಅದನ್ನು ಅಲ್ಲಿಗೆ ಬಿಡಿ, ನಾಳೆ ಅದನ್ನು ಮುಂದುವರಿಸಿ. ಆದರೆ ಸುಲಭವಾಗಿ ನೀವು ಮಾಡುವಂಥ ಕೆಲಸ ಕಾರ್ಯಗಳನ್ನಷ್ಟೇ ಈ ದಿನ ಕೈಗೊಂಡು ಅದನ್ನು ಪೂರ್ಣಗೊಳಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಅರ್ಧನಾರೀಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಜೊತೆಗೆ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5.